the point. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಪ್ರತಿಷ್ಠಿತ ವ್ಯಕ್ತಿ, ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದಂತಹ ಒಬ್ಬ ಸದಸ್ಯ ಒಂದು ನಿಗೂಢವಾದ ರೀತಿಯಲ್ಲಿ ಪ್ರಾಣ ಕಳ್ಕೋತಾರೆ ಅಂದ್ರೆ ಅದ್ರ ಸುತ್ತಮುತ್ತ 10 ರೀತಿಯ ಚರ್ಚೆ ಆಗುತ್ತೆ, ನೂರಾರು ಪ್ರಶ್ನೆಗಳು ಕೂಡ. ಅದರಲ್ಲೂ ಸಾವಿನ ಕಾರಣಗಳೇ ಗೊತ್ತಾಗ್ತಾ ಇಲ್ಲ ಅಥವಾ ಉದ್ದೇಶವೇ ಇಲ್ಲದೆ ಇರುವಂತ ಒಂದು ಸಾವಾಗೋಯ್ತು ಅಂದಾಗ ಅದ್ರ ಬಗ್ಗೆ ನೂರಾರಲ್ಲ ಸಾವಿರಾರು ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗೆ ಆಧಾರ ಆಗೋದು ಹಲವು ಆಯಾಮಗಳು. ಇವತ್ತು ಟು ದ ಪಾಯಿಂಟಿನ ಮೊದಲನೇ ಭಾಗದಲ್ಲಿ ಈ ಪ್ರಕರಣದ ಆಳ ಅಗಲವನ್ನ ನಿಮ್ಮ ಮುಂದೆ ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಜೊತೆ ಇರುವಂತ ತಜ್ಞರನ್ನು ಮಾತಾಡಿಸೋದ್ರ ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡೋಣ. ಅದಕ್ಕೂ ಮುಂಚೆ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಚಂದ್ರು ಸಾವಿನ ಸುತ್ತ ಮುಗಿಯದ ಸರಣಿ ಅನುಮಾನ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ವಿಧಿವಿಜ್ಞಾನ ತಜ್ಞರ ಭೇಟಿ. ಬಹು ಆಯಾಮಗಳ ತನಿಖೆ ಶುರು, ಪ್ರತಿ ಆಯಾಮದಲ್ಲೂ ಉದ್ಭವಿಸುತ್ತಿರುವ ಪ್ರಶ್ನೆಗಳು. ಕಣ್ಣೀರು ಆಕ್ರಂದನದ ನಡುವೆ ಚಂದ್ರು ಅಂತ್ಯಕ್ರಿಯೆ ಪ್ರಕ್ರಿಯೆ ಸಮಾಪ್ತಿ. ಇವತ್ತಿನ ಚರ್ಚೆಯ ವಿಷಯ ನ್ಯಾಮತಿ ನಿಗೂಢ ರಹಸ್ಯ. ನ್ಯಾಮತಿ ಅನ್ನೋ ಪ್ರದೇಶದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ. ಇದನ್ನ ನಾವು ಆಕ್ಸಿಡೆಂಟ್ ಅಂತ ಕರಿಬಹುದಾ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ. ಈ ಪ್ರಶ್ನೆಗೂ ಸೇರಿದಂತೆ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ತಮ್ಮ ಅನುಭವದ ಮೂಲಕ ಈ ಪರಿಸ್ಥಿತಿಯನ್ನ, ಈ ಒಂದು ಪ್ರಕರಣವನ್ನ ವಿಶ್ಲೇಷಿಸೋದಕ್ಕೆ ನನ್ನ ಜೊತೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರು. ನಮಸ್ಕಾರ ಸರ್, ಸ್ವಾಗತ ನಿಮ್ಗೆ. ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ಅವರು, ಡಾಕ್ಟರ್ ದಿನೇಶ್ ರಾವ್, ಗುಡ್ ಈವ್ನಿಂಗ್ ಸರ್, ಸ್ವಾಗತ ನಿಮಗೂ ಕೂಡ. ನಾನು ನಿಮ್ಮಿಬ್ಬರ ಗಮನವನ್ನ ಕೇಳ್ತೀನಿ ಸರ್. ಇಲ್ಲಿ ಒಂದಷ್ಟು ಪಾಯಿಂಟ್ ಗಳನ್ನ ನಾನು ಮಾಡಿ ಬಂದಿದ್ದೀನಿ. ಇದು ನನ್ನ ಪ್ರಕಾರ ನಮ್ಮದೇ ಆದ ಒಂದು ಸಣ್ಣ ವಿಶ್ಲೇಷಣೆಯನ್ನ ನಾವು ಮಾಡಿದ್ದೀವಿ. ಇದ್ರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ನಾನು ನಿಮ್ಮ ಮುಂದೆ ತರೋನಿದ್ದೇನೆ. ಮೊದಲನೇದಾಗಿ ಈ ಮುಂದಿನ ಕೆಲವು ನಿಮಿಷಗಳಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ನಾವು ಮಾತಾಡೋರಿದ್ದೀವಿ. ಒಂದು ಘಟನೆ, ಇನ್ನೊಂದು ಘಟನಾಕ್ರಮ, ಘಟನೆಯ ಆಳ, ಮತ್ತೆ ಕಣ್ಣು ಕುಕ್ಕುವ ಒಂದಷ್ಟು ಅಂಶಗಳೇನಿದೆ ಈ ಪ್ರಕರಣದಲ್ಲಿ, ತನಿಖೆಯ ಆಯಾಮಗಳು ಯಾವ ರೀತಿ ಇರಬೇಕು. ಮೊದಲನೇದಾಗಿ ಹೊರಟಿದ್ದು ಗೌರಿಗದ್ದೆಯಿಂದ ಶಿವಮೊಗ್ಗಕ್ಕೆ ರಾತ್ರಿ 9:45. ಗೌರಿಗದ್ದೆಯಿಂದ ಶಿವಮೊಗ್ಗಕ್ಕೆ ಹೋಗೋದಕ್ಕೆ ಬೇಕಾಗಿರೋದು ಸುಮಾರು 2 ಗಂಟೆಗಳ ಕಾಲ. 9:45 ಹೊರಟಿದ್ದೆ ಆದ್ರೆ ಅಲ್ಲಿ ತಲುಪಿದ್ದು 11:45. 11:45 ಅಲ್ಲಿಂದ ಅವರ ಸ್ನೇಹಿತ ಚಂದ್ರು ಅವರ ಸ್ನೇಹಿತ ಕಿರಣ್ ಅನ್ನ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಶಿವಮೊಗ್ಗದಿಂದ ಹೊನ್ನಾಳಿಗೆ ವಾಪಸ್ ಬರಬೇಕು. ಅಲ್ಲಿ ಶಿವಮೊಗ್ಗದಿಂದ ಹೊನ್ನಾಳಿ ರಸ್ತೆ ಇರೋದು 1 ಗಂಟೆ ಕಾಲ. 9:45 ಹೊರಟು ಸರಿ ಸುಮಾರು 12 ಗಂಟೆಗೆ ಅಲ್ಲಿ ರೀಚ್ ಆಗಿ 12 ಗಂಟೆಗೆ ಅಲ್ಲಿಂದ ಹೊರಟಿದ್ರೆ ಸಂವೇರ್ ಅರೌಂಡ್ 1 o'clock ಅವರು ಹೊನ್ನಾಳಿ ಹತ್ರ ಬರ್ತಾರೆ. ಈ ನ್ಯಾಮತಿ ಅನ್ನೋ ಘಟನಾ ಒಂದು ಸ್ಥಳ ಏನಿದೆ, ಇದು ಜಸ್ಟ್ 3 ಕಿಲೋಮೀಟರ್ ಹೊನ್ನಾಳಿಯಿಂದ ದೂರ ಇರುವಂಥದ್ದು. ಅಲ್ಲಿಗೆ ನಾವು ಊಹೆ ಮಾಡ್ಬೋದು ಹತ್ರ 1 ಗಂಟೆ ಅಷ್ಟೊತ್ತಿಗೆ ಈ ಒಂದು ಸ್ಥಳವನ್ನ ಅವರು ತಲುಪಿದ್ದಾರೆ ಅಂತ. ಅದಾದ ನಂತರ ಆ ಒಂದು ದಾರಿನಲ್ಲೇ ಆಗುತ್ತೆ ಈ ಆಕ್ಸಿಡೆಂಟ್. ಈ ಆಕ್ಸಿಡೆಂಟ್ ಆಗತ್ತೆ ಅಂದ ತಕ್ಷಣ ಅದ್ರಲ್ಲಿ ಶುರುವಾಗುವಂತ ಪ್ರಶ್ನೆಗಳು. ಒಂದು, ನಿಮಗೆ ಕಾಣ್ತಿರೋ ಹಾಗೆ ಈ ನಾಲೆ ಇದೆ ಕೆಳಗಡೆ, ಇಲ್ಲಿರೋದು ತಡೆಗೋಡೆ, ಒಂದು ಪ್ಯಾರಾಪೆಟ್ ವಾಲ್. ಪ್ಯಾರಾಪೆಟ್ ವಾಲ್ ಮೊದಲನೇದಾಗಿ ಬಹಳ ಗಟ್ಟಿಯಾಗಿರುತ್ತೆ, ಮತ್ತೆ ಅದರ ಎತ್ತರ ಅಂದಾಜು ಹೇಳಬೇಕಾದ್ರೆ ಒಂದು 3 ಅಡಿ ಆದ್ರೂ ಇದ್ದೇ ಇರುತ್ತೆ. ಯಾವುದೇ ಒಂದು ಕಾರು ಆ ಪ್ಯಾರಾಪೆಟ್ ವಾಲಿಗೆ ಗುದ್ದಿ ಅದಾದ ನಂತರ ಕೆಳಗಿರುವಂತಹ ನಾಲೆಗೆ ಬೀಳಬೇಕು ಅಂದ್ರೆ, ಇದು ತುಂಗಾ ಮೇಲ್ದಂಡೆ ನಾಲೆ, ಅದಕ್ಕೆ ಬೀಳಬೇಕು ಅಂದ್ರೆ ಅದರದೇ ಆದ ಒಂದು ರೀತಿಯಲ್ಲಿ ಅದರ ಇಂಪ್ಯಾಕ್ಟಿನ ಡ್ಯಾಮೇಜು ಆ ಗಾಡಿಯ ಬಾಡಿ ಮೇಲೆ ನಾವು ನೋಡ್ಬೋದಾಗುತ್ತೆ. ಆದ್ರೆ ಇಲ್ಲಿ ಆ ರೀತಿಯ ಇಂಪ್ಯಾಕ್ಟ್ ಡ್ಯಾಮೇಜ್ ನಾವು ನೋಡ್ತಾ ಇಲ್ಲ. ಇಂಪ್ಯಾಕ್ಟ್ ಡ್ಯಾಮೇಜ್ ನಾವು ಏನ್ ನೋಡ್ತಾ ಇದ್ದೀವಿ ಅದು ಟೈರ್ ಮತ್ತೆ ಬಂಪರ್ ನಡುವೆ ಮಾತ್ರ ಇದೆ. ಬೋನೆಟ್ ಟಚ್ ಮಾಡಿಲ್ಲ. ಬೋನೆಟ್ ಟಚ್ ಮಾಡಿಲ್ಲ ಅಂದಾಗ ಮತ್ತಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಂದು, ತಡೆಗೋಡೆ ಗುದ್ದಲಿಲ್ಲ. ತಡೆಗೋಡೆ ಗುದ್ದಿದ್ರೆ ಇಲ್ಲಿರೋ ತಡೆಗೋಡೆಗೆ ಆ ಗೋಡೆ ಮೇಲೆ ಕಾರಿನ ಪೇಂಟು ಮಾರ್ಕು ಏನೋ ಒಂದು ಇರಬೇಕಾಗಿತ್ತು. ಅಲ್ಲಿರುವಂತಹ ಕಲ್ಲು ಒಂದಷ್ಟು ಕಿತ್ತು ಹೊರಗೆ ಬರಬೇಕಾಗಿತ್ತು. ಅದ್ಯಾವುದು ಬಂದಿಲ್ಲ ಅಂದ್ರೆ ಹಾಗಾದ್ರೆ ಏನರ್ಥ? ಈ ತಡೆಗೋಡೆ ಶುರುವಾಗೋದಕ್ಕೂ ಮುಂಚೆನೆ ಒಂದು ಅವಕಾಶ ಇರುತ್ತಲ್ಲ, ರೋಡಿಂದ ತಪ್ಪಿ ಅಲ್ಲಿ ಕೆಳಗಿಂದ ಜಾರಿ ಹೋಗಿ ಒಂದು ವೇಗದಲ್ಲಿ, ಅನಿಯಂತ್ರಿತ ವೇಗದಲ್ಲಿ ಓಡಿಸ್ಬೇಕಾದಾಗ ಆ ವ್ಯಕ್ತಿ ತನ್ನ ಒಂದು ಕಂಟ್ರೋಲ್ ಅನ್ನ ತಪ್ಪಿ ಈ ತಡೆಗೋಡೆ ಶುರುವಾಗೋದಕ್ಕೂ ಮುಂಚೆನೆ ಆಫ್ ರೋಡ್ ಆಗಿ ಅಲ್ಲಿಂದ ಸೀದಾ ಕೆಳಗೆ ಹೋಗಿರುವಂಥದ್ದು. ಪ್ರಶ್ನೆಗಳು ಹಲವಾರು.
ವೇಗವಾಗಿ ಓಡಿಸುವಂಥ ಅವಶ್ಯಕತೆ ಇತ್ತ? ಇಲ್ಲಿಗೆ ಮತ್ತೊಂದು ಪ್ರಶ್ನೆ, ಇವರನ್ನ ಯಾರಾದರೂ ಚೇಸ್ ಮಾಡ್ತಿದ್ರಾ ಅನ್ನೋ ಹೊಸ ಆಯಾಮ ಒಂದು ಶುರುವಾಯಿತು. ಚೇಸ್ ಮಾಡುವಂಥ ಕೆಲಸ ಚಂದ್ರು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ. ಕ್ಷೇತ್ರದಲ್ಲಿ ಓಡಾಡ್ತಿದ್ರು, ತಮ್ಮದೇ ಆದ ಒಂದು ಫಾಲೋಯಿಂಗ್ ಇತ್ತು, ಎಲ್ಲೇ ಹೋದ್ರು ಚಂದ್ರಣ್ಣ ರೇಣುಕಾಚಾರ್ಯ ಅವರು ಕ್ಷೇತ್ರದಲ್ಲಿಲ್ಲ ಅಂದರೆ ಇವರೇ ಕ್ಷೇತ್ರದ ಎಲ್ಲ ಕೆಲಸವನ್ನು ನೋಡ್ತಿದ್ರು, ತಮ್ಮದೇ ಆದ ಒಂದು ಸ್ಥಾನ ಮಾನ ಪ್ರಖ್ಯಾತಿಯನ್ನು ಇತ್ತೀಚಿನ ದಿನಗಳಲ್ಲಿ ಪಡ್ಕೊಂಡಿದ್ರು. ಇದು ಅಸೂಯೆಗೆ ಕಾರಣ ಆಗ್ಬೋದಾ? ಅದಲ್ಲದೆ ಬೇರೆ ಯಾವ್ದಾದ್ರು ವ್ಯವಹಾರಗಳ ಮೂಲಕ ಯಾರಿಗೊಬ್ರಿಗೆ ಬೇಸರ ಆಗುವಂಥ ರೀತಿ ಇವರ ವರ್ತನೆ ಇತ್ತ? ಆ ವ್ಯಕ್ತಿಗಳು ಇವ್ರನ್ನ ಚೇಸ್ ಮಾಡ್ತಿದ್ರ, ಹಾಗಾಗಿನೇ ಇವರು ಫಾಸ್ಟಾಗಿ ಓಡಿಸ್ತಿದ್ರ. ಫಾಸ್ಟಾಗಿ ಓಡಿಸ್ತಿದ್ದು ಇದು ಗೊತ್ತಿರುವಂಥ ರೂಟೇ ಅಲ್ವಾ, ಇವರ ಮನೆ ಇರುವಂಥ ಸ್ಥಳ ಅಲ್ವಾ, ಇದು ಜಸ್ಟ್ 3 ಕಿಲೋಮೀಟರ್ಸ್ ದೂರದಲ್ಲಿ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಇವರು ಯಾಕೆ ಫಾಸ್ಟಾಗಿ ಓಡಿಸ್ತಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಫಾಸ್ಟಾಗಿ ಓಡಿಸ್ತಿದ್ರು ಅಂತ ನಾವು ಯಾಕೆ ಇಲ್ಲಿ ಊಹಿಸ್ಬೋದು? ಸ್ಲೋ ಆಗಿ ಓಡಿಸ್ತಿದ್ರೆ ಇಂಥ ಭೀಕರವಾದ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಇತ್ತ? ಫಾಸ್ಟಾಗಿ ಓಡಿಸ್ತಿದ್ರೆ ಯಾಕೆ ಓಡಿಸ್ತಿದ್ರು? ಇದು 2 ಪ್ರಶ್ನೆಗಳು ನಮ್ಮ ಮುಂದೆ ಇರುವಂಥದ್ದು. ನಂತರ ತಡೆಗೋಡೆ ಬಳಿ ನಿಯಂತ್ರಣ ತಪ್ಪಿ ನಾಲೆಗೆ ಕಾರು. ಈಗ ಅಕಸ್ಮಾತ್ ತಡೆಗೋಡೆಗೆ ಗುದ್ದಿ ಬಿದ್ದಿಲ್ಲ, ಇವರು ತಮ್ಮ ನಿಯಂತ್ರಣವನ್ನು ಕಳ್ಕೊಂಡೇ ಇವರು ಆಫ್ ರೋಡ್ ಹೋಗಿದ್ದಾರೆ. ಆಫ್ ರೋಡ್ ಮೂಲಕ ಕೆಳಗೆ ಡ್ರೈವ್ ಆಗಿ ಕಾರು ಅವರ ಕಂಟ್ರೋಲ್ ಮೀರ್ ಹೋಗಿದೆ. ಒಂದು ಇಂಪ್ಯಾಕ್ಟಿನ ಮೂಲಕ ಅದು ಏರ್ ಬ್ಯಾಗ್ಸ್ ಕೂಡ ಓಪನ್ ಆಗಿದೆ. ಇವರು ಆ ಒಂದು ಸಂದರ್ಭದ ಟ್ರಾಮಾ, ಆ ಶಾಕ್ ವ್ಯಾಲ್ಯೂ ಏನಿತ್ತು ಅದರಲ್ಲಿ ತಮ್ಮನ್ನೇ ತಾವು ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಾದ ನಂತರ ರಿಯಾಕ್ಟ್ ಮಾಡೋದಕ್ಕೂ ಮುಂಚೆ ಅವರ ಕಾರು ಡ್ಯಾಮೇಜ್ ಆಗಿದೆ, ಅವರಿಗೂ ಪೆಟ್ಟಾಗಿದೆ, ಅವರು ಕಾರ್ ಸಮೇತ ನೀರಲ್ಲಿ ಬಿದ್ದಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ತಪ್ಪೋದಕ್ಕೆ, ಕಂಟ್ರೋಲ್ ತಪ್ಪೋದಕ್ಕೆ ಕಾರಣ ಆದರೂ ಏನು? ಅಲ್ಲಿತ್ತಪ್ಪ ಒಂದು ಕಲ್ಲು. ಈ ಕಲ್ಲು ಬಗ್ಗೆ 10 ರೀತಿಯ ಪ್ರಶ್ನೆ. ಕಲ್ಲಿದ್ದಿದ್ದು ಬೀದಿ ಬದಿಯಲ್ಲಿ. ಆ ಕಲ್ಲಿನ ದೃಶ್ಯವನ್ನ ನೀವು ನೋಡಿದ್ರೆ ಅದು ಇಲ್ಲಿರುವಂತಹ ಕಲ್ಲು. ಇದು ಅಂದಾಜು 3 ಅಡಿ 3.5 ಅಡಿ ಇರುವಂತಹ ಕಲ್ಲು. ಇದು ಪಿಲ್ಲರ್ ಅಂತೆ ಇದೆ. ಈ ಪಿಲ್ಲರ್ ಅಂತೆ ಇರುವಂತಹ ಕಲ್ಲು ನಿಂತಿತ್ತ ಅಥವಾ ಮಲಗಿತ್ತ? ಯಾಕೆ ಕೇಳ್ತೀನಿ, ಇದು ಅಕಸ್ಮಾತ್ ನಿಂತಿದ್ದ ಕಲ್ಲೇ ಆದ್ರೆ, ಪಿಲ್ಲರ್ ಅಂತೆ ಇದು ನಿಂತಿದ್ದೇ ಆದ್ರೆ ಅದರ ಹೈಟ್ ಇರೋದ್ರ ಪ್ರಕಾರ ಬೋನೆಟ್ಗೆ ಡ್ಯಾಮೇಜ್ ಆಗಬೇಕಾಗಿತ್ತು. ಬೋನೆಟ್ಗೆ ಡ್ಯಾಮೇಜ್ ಆಗಿಲ್ಲ. ಹಾಗಾದ್ರೆ ಏನರ್ಥ? ಇದು ಮಲಗಿತ್ತು ಅಂದ್ರೆ ಬಿದ್ದಿತ್ತು ಬೀದಿ ಬದಿಯಲ್ಲಿ. ಇದು ಬೀದಿ ಬದಿಯಲ್ಲಿ ಬಿದ್ದಿದ್ದೇ ಆದ್ರೆ ಇವ್ರು ಯಾಕೆ ರೋಡ್ ಮೇಲಿಂದ ಫುಟ್ಪಾತ್ಗೆ ಗಾಡಿಯನ್ನ ತರ್ತಾರೆ? ಯಾಕೆ ತಮ್ಮ ನಿಯಂತ್ರಣವನ್ನ ಕಳ್ಕೋತಾರೆ? ಹಾಗಾದ್ರೆ ಬೇರೆ ರೀತಿಯ ಪ್ರಶ್ನೆಗಳು ಬರುತ್ತೆ. ಆಯ ತಪ್ಪುವಂತ ಸ್ಥಿತಿಯಲ್ಲಿ ಅವರಿದ್ರ? ಆಯ ತಪ್ಪುವಂತ ಸ್ಥಿತಿ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೋಬಹುದು. ಈಗ ನಾವು ಪ್ರಶ್ನೆ ಮಾಡೋದು ಬೇಡ, ಕುಟುಂಬಕ್ಕೆ ನೋವು ಮಾಡೋದು ಬೇಡ. ಈ ಕಲ್ಲು ಇವತ್ತಿನ ದಿನ ಒಂದು ಎವಿಡೆನ್ಸ್ ಆಗಿದೆ. ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇದನ್ನ ಕೂಡ ಟೇಪ್ ಮಾಡಿ ಈ ಪ್ರದೇಶವನ್ನ ಅವರು ಸೀಲ್ ಮಾಡಿ ಇದನ್ನ ಸಾಕ್ಷಿಯಂತೆ ಪರಿಗಣಿಸಿದ್ದಾರೆ. ಇನ್ಫ್ಯಾಕ್ಟ್ ನ್ಯೂಸ್ 18 ನಲ್ಲಿ ಪ್ರಸಾರ ಆದಂತಹ ಒಂದಷ್ಟು ದೃಶ್ಯಗಳನ್ನ ನೀವು ಗಮನಿಸಿದ್ರೆ ಅದರಲ್ಲಿ ಕಾಣ್ತದೆ ಈ ಕಲ್ಲು ಮೇಲೆ ಒಂದು ಭಾಗ ಚಿಪ್ಔಟ್ ಆಗಿದೆ. ಚಿಪ್ಔಟ್ ಆಗಿದೆ ಅಂದ್ರೆ ಅದು ಏನು ಹೇಳುತ್ತೆ ನಮಗೆ? ಈ ಕಲ್ಲಿಗೆ ಗುದ್ದಿರೋದು ನಿಜ ಅಂತ. ಗುದ್ದಿರೋದು ನಿಜ ಆದ್ರೆ ರೋಡ್ ಮೇಲೆ ಇಲ್ದೇ ಇದ್ದಿದ್ದಂತ ಕಲ್ಲಿಗೆ ಗುದ್ದುವಂತ ಪರಿಸ್ಥಿತಿ ಆದ್ರೂ ಯಾಕೆ ಬಂತು ಅನ್ನೋ ಪ್ರಶ್ನೆ. ಇನ್ನು ಅತಿ ವೇಗದ ಚಾಲನೆಯೇ ಕಾರಣ. ಒಂದು ನಿಯಂತ್ರಣ ತಪ್ಪಿರುವಂಥದ್ದು. ನಿಯಂತ್ರಣ ತಪ್ಪಬೇಕು ಅಂದರೆ ವೇಗ ಒಂದು ಕಾರಣ. ಇಲ್ಲಿಗೆ ಊಹೆ ಮಾಡೋದಲ್ಲ, ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ಕಾರು ಕನ್ಸಿಡರಬಲ್ ಸ್ಪೀಡಲ್ಲಿ ಓಡಿಸ್ಲಾಗ್ತಿತ್ತು ಆ ಸಂದರ್ಭದಲ್ಲಿ, ಹಾಗಾಗಿನೇ ಇದು ಆಯಿತು ಅಂತ. ನಂತರ ಅಂದಾಜು 3 ಅಡಿ ಎತ್ತರದ ಕಲ್ಲು ನಿಂತಿತ್ತ ಮಲಗಿತ್ತ? ಈಗಷ್ಟೇ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೇನೆ. ನಿಂತಿದ್ರೆ ಒಂದು ರೀತಿಯ ಡ್ಯಾಮೇಜು ಕಾರಿಗೆ ಆಗಬೇಕಿತ್ತು, ಆ ರೀತಿಯ ಡ್ಯಾಮೇಜ್ ಆಗಲಿಲ್ಲ. ಹಾಗಾಗಿ ಇದು ಮಲಗಿತ್ತು ಮಾತ್ರ, ಅಂದ್ರೆ ಬೀದಿ ಬದಿಯಲ್ಲಿ ಬಿದ್ದಿತ್ತು ಈ ಕಲ್ಲು. ಬೀದಿ ಬದಿಯಲ್ಲಿ ಬಿದ್ದಂತ ಕಲ್ಲಿಗೆ ಗುದ್ದುವಂತ ಪರಿಸ್ಥಿತಿ ಯಾಕೆ ಬಂತು? ಅನಿಯಂತ್ರಿತ ವಾಹನ ಚಲಾವಣೆ ಯಾಕೆ ಆಗ್ತಿತ್ತು? ಇಲ್ಲಿ ಕಾರಿನ ಗ್ಲಾಸು ಒಳಗಿಂದ ಒಡೆದಿರುವುದು. ಅಂದ್ರೆ ಇಲ್ಲಿ 2 ರೀತಿ ನಾವು ಇದನ್ನ ನೋಡಬೇಕಾಗುತ್ತೆ. ನಿನ್ನೆಯಿಂದ ಇದೊಂದು ಬಹಳ ಕಾಮನ್ ಪ್ರಶ್ನೆ. ಒಂದು ಏರ್ ಬ್ಯಾಗ್ ಬಗ್ಗೆ, ಇನ್ನೊಂದು ಗಾಜಿನ ಬಗ್ಗೆ, ಅದು ಹೇಗೆ ಒಡೆದಿತ್ತು ಅನ್ನೋದ್ರ ಬಗ್ಗೆ. ಗಾಜು ಒಡೆದಿದ್ದು ಹೇಗೆ ಅನ್ನೋದು ಪ್ರಶ್ನೆ ಆಗೇ ಉಳಿದಿದೆ. ಆದ್ರೆ ಒಳಭಾಗದಿಂದ ಒಡೆಯಲಾಯ್ತಾ ಅನ್ನೋ ಪ್ರಶ್ನೆ ಇತ್ತಲ್ಲ, ಈಗ ನಾವು ಅದನ್ನ ಈ ರೀತಿ ಅರ್ಥ ಮಾಡ್ಕೋಬಹುದಾ? ನೀವೇ ನೋಡಿ, ಇಲ್ಲಿ ನಾವು ಈ ಕಾರ್ನ ನೋಡಿರೋದು ಯಾವ ಸಂದರ್ಭದಲ್ಲಿ? ಕಾರನ್ನ ಕ್ರೇನ್ ಮೂಲಕ ಹೊರಗೆ ತೆಗೆದು ಇಟ್ಟಾದ್ಮೇಲೆ ಕಾರನ್ನ ತೆಗಿತಿರುವಂತ ಪೊಸಿಷನ್ ನೋಡಿ. ಕಾರು ಡೌನ್ವರ್ಡ್ಸ್ ಇದೆ. ಅಂದ್ರೆ ಗಾಜು ಹೊರಗಿನಿಂದ ಇಂಪ್ಯಾಕ್ಟ್ ಆಗಿ ಒಡೆದು ಆ ಗಾಜಿನ ಪುಡಿಗಳು, ಗಾಜಿನ ಒಂದು ಭಾಗ ಕೂಡ ಒಳಗೆ ಬಿದ್ದಿದ್ರು ಎತ್ತುವಂತ ಸಂದರ್ಭದಲ್ಲಿ ಇದು ಉಲ್ಟಾ ಇರೋದ್ರಿಂದ ನೀರೆಲ್ಲ ಹರಿದು ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಬಹುಶಃ ಆ ಗ್ಲಾಸು ಹೊರಗೆ ಬಂದು ಬಿದ್ದಿರ್ಬೋದು. ನಮ್ಮ ಮುಂದೆ ತಂದಿಟ್ಟಾಗ ನಮಗೆ ಹೆಂಗ್ ಕಂಡು ಬಂತದು?
ಯಾರೋ ಒಳಗಿಂದ ಅದನ್ನ ಒದ್ದು ಅಥವಾ ಹೊಡೆದು ಗ್ಲಾಸನ್ನ ಒಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಕಂಡು ಬಂತು. ಅದಕ್ಕೆ ಕಾರಣ ಈ ರೀತಿ ಅದನ್ನ ಲಿಫ್ಟ್ ಮಾಡಿದ್ರಲ್ಲ, ಅದು ಕೂಡ ಆಗಿರ್ಬಹುದಾ ಅನ್ನೋ ಸಹಜವಾದ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಬಂದಿದೆ. ನಂತರ ಇಲ್ಲಿ ನಾವು ನೋಡ್ತಿದ್ವಿ ಕಾರಿನ 2 ಏರ್ ಬ್ಯಾಗ್ಗಳು ಓಪನ್. ನಿನ್ನೆಯಿಂದ ನಾವು ಚರ್ಚೆ ಮಾಡ್ತಿದ್ದೀವಿ ಇದನ್ನ. ಕಾರಿನ 2 ಏರ್ ಬ್ಯಾಗ್ ಯಾವಾಗ ಓಪನ್ ಆಗುತ್ತೆ ಅಂದ್ರೆ 2 ಕಡೆ ವ್ಯಕ್ತಿಗಳು ಕೂತಿರ್ಬೇಕು, ಡ್ರೈವರ್ ಸೀಟ್ ಮತ್ತೆ ಪ್ಯಾಸೆಂಜರ್ ಸೀಟ್. ಈ ಡ್ರೈವರ್ ಸೀಟ್ ನಲ್ಲಿ ಸೀಟ್ ಬೆಲ್ಟ್ ಹಾಕಿರ್ತಾರೆ, ಸಹಜ, ಅವರು ಕೂತಿದ್ರು, ಓಕೆ. ಇಲ್ಲಿ ಇವರು ಒಬ್ಬರೇ ಗಾಡಿನಲ್ಲಿ ಇದ್ದಿದ್ದಾದ್ರೆ 2ನೇ ಏರ್ ಬ್ಯಾಗ್ ಹೆಂಗ್ ಓಪನ್ ಆಯ್ತು? ಕೆಲವರಿಗೆ ಒಂದು ಅಭ್ಯಾಸ ಇದೆ, ಇದು ಒಳ್ಳೆ ಅಭ್ಯಾಸ ಅಲ್ಲ. ಅವರು ಕೂತಿರ್ಲಿ ಕೂತಿಲ್ದೇ ಇರಲಿ, ಕಾರ್ ಸೀಟ್ ಬೆಲ್ಟ್ ಹಾಕ್ದೇನೆ ಕಾರು ಬೀಪ್ ಮಾಡಬಾರ್ದು, ಹಾಕದೇ ಇದ್ದಾಗ್ಲೂ ಬೀಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವರು ಹಾಕೇ ಇಟ್ಟಿರ್ತಾರೆ ಸದಾಕಾಲ ಸೀಟ್ ಬೆಲ್ಟ್ ಅನ್ನ. ಹಾಗಾದ್ರೆ ಕೆಲವೊಂದು ಕಾರ್ಗಳಲ್ಲಿ ಸೀಟ್ ಮೇಲೆ ಯಾರು ವ್ಯಕ್ತಿ ಕೂತಿರುವಂತ ವೇಟ್ ಕಾರಲ್ಲಿ ಡಿಟೆಕ್ಟ್ ಆದಲ್ಲಿ ಮಾತ್ರ ಅದು ಪ್ಯಾಸೆಂಜರ್ ಅಂತ ಕನ್ಸಿಡರ್ ಮಾಡಿ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಆದ್ರೆ ಈ ಕಾರಿನ ಮೈಕ್ರೋ ಚಿಪ್ ಅದರ ಪ್ರೋಗ್ರಾಮಿಂಗ್ ಹೇಗಿದೆ ನಮಗೆ ಗೊತ್ತಿಲ್ಲ. ಆದ್ರೆ ಇಫ್ ಇಟ್ ಈಸ್ ಬೇಸ್ಡ್ ಆನ್ ಸೀಟ್ ಬೆಲ್ಟ್, 2 ಕಡೆ ಸೀಟ್ ಬೆಲ್ಟ್ ಹಾಕ್ಲಾಗಿತ್ತಾ? ಅದಕ್ಕಾಗಿನೇ 2 ಏರ್ ಬ್ಯಾಗ್ ಓಪನ್ ಆಯ್ತಾ? ಈ 2 ಏರ್ ಬ್ಯಾಗ್ ಓಪನ್ ಆಗಿದ್ರೆ ಇದಕ್ಕೂ ಮುಂಚೆ 2ನೇ ವ್ಯಕ್ತಿ ಅಲ್ಲಿ ಕೂತಿದ್ರಲ್ಲ ಕಿರಣ್, ಅವರು ಇವ್ರ ಜೊತೆ ಇದ್ರಾ ಇಲ್ವಾ? ಅವ್ರು ಹೇಳೋ ಪ್ರಕಾರ ಶಿವಮೊಗ್ಗದಲ್ಲಿ ಅವ್ರನ್ನ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಇದ್ದಿದ್ರೆ ಅವ್ರು ಒಬ್ಬರೇ ತಪ್ಪಿಸ್ಕೊಂಡು ಇವರಿಗೆ ಇಷ್ಟು ತೀವ್ರವಾದ ಪರಿಸ್ಥಿತಿ ಅನುಭವಿಸುವಂತ ಸ್ಥಿತಿ ಆಗ್ತಿತ್ತಾ? ಇದು ಒಂದು ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಇನ್ನ ಹಗ್ಗದಿಂದ ಕೈಗಳನ್ನ ಕಟ್ಟಿದ್ದು, ಆ ಹಗ್ಗ ಕೈ ಸುತ್ತಾನೆ ಇತ್ತು, ಮತ್ತೆ ಆ ಕೈ ಮೇಲೆ ಹಗ್ಗ ಕಟ್ಟಿರುವಂಥ ಮಾರ್ಕ್ ಕೂಡ ಇದೆ. ಇಲ್ಲಿ ಪ್ರಶ್ನೆ ಇರೋದು, ಯಾಕೆ ಒಬ್ಬ ವ್ಯಕ್ತಿ ತನ್ನ ಕೈಗೆ ತಾನೇ ಹಗ್ಗ ಕಟ್ಕೊಳ್ತಾನೆ? ಯಾಕೆ ಪರಿಸ್ಥಿತಿ ಬರುತ್ತೆ? ಅದೂ ಈ ತರ ಒಂದು ಭೀಕರವಾದ ಅಪಘಾತ ಆಗೋಗಿದೆ. ಈ ಭೀಕರವಾದ ಅಪಘಾತ ಆಗೋದಕ್ಕೂ ಮುಂಚೆ ತನ್ನನ್ನೇ ತಾನು ಯಾರಾದ್ರೂ ಕಟ್ಕೊಳ್ಳಿಕ್ಕೆ ಸಾಧ್ಯನಾ? ಕಾರಣ ಆದ್ರೂ ಏನು? ಯಾಕೆ ಕಟ್ಕೋಬೇಕಾಗಿತ್ತು? ಈ ಹಗ್ಗದ ಒಂದು ಗುರುತುಗಳೇನಿದೆ, ಆದ್ರೆ ಇನ್ನು ನಮಗೆ ಗೊತ್ತಿಲ್ಲ ಇದು ಹಗ್ಗವೋ ಏನು ಅನ್ನೋದು ನಮಗೆ ಇನ್ನೂ ಗೊತ್ತಾಗ್ಲಿಲ್ಲ. ನಮಗೆ ಅನ್ನಿಸ್ತಿರೋದು ಹಗ್ಗದಂತೆ ಕಾಣ್ತಿದೆ, ವರದಿ ಆಗ್ತಿರೋದು ಹಗ್ಗ ಅಂತಾನೆ. ಮತ್ತೆ ಕೈ ಮೇಲೆ ಇರುವಂತಹ ಮಾರ್ಕ್ಗಳು ಅದು ಕೂಡ ಪೋಸ್ಟ್ ಮಾರ್ಟಮ್, FSL ಮುಂತಾದ ಪರೀಕ್ಷೆಗಳಾದಾಗ ಮಾತ್ರ. ಇದಾದ್ಮೇಲೆ ಮತ್ತೊಂದು, ಈ ಬಾಡಿ ಸಿಕ್ಕಿರೋದು ಹಿಂದಿನ ಸೀಟಲ್ಲಿ. ವೆರಿ ಸಿಂಪಲ್, 5.5 ಅಡಿ ಮಿನಿಮಮ್ ಚಂದ್ರು ಅವರ ಹೈಟ್ ಇದೆ. ಕಾರ್ನಲ್ಲಿ ಕೂತ್ರೆ ಒಬ್ಬ 5.5 ಅಡಿ ಮನುಷ್ಯ ಮೇಲೆ ಬಹುಶಃ ಒಂದು 3/4 ಅಡಿ ಅಪ್ ಟು 1 ಅಡಿ ಸಿಗ್ಬೋದು ಜಾಗ. ನೀರ್ ಬರ್ಲಿ, ಎಂತ ಒಂದು ಭೀಕರವಾದ ತೀವ್ರವಾದ ಒಂದು ಅಪಘಾತನೇ ಆಗ್ಲಿ, 5.5 ಅಡಿ ಇರುವಂತ ಮನುಷ್ಯ ತೇಲ್ಕೊಂಡಾಗ್ಲಿ, ಆ ನೀರಿನ ರಭಸಕಾರಿ ಹರಿತದಿಂದಾಗ್ಲಿ, ಹರಿವಿನಿಂದಾಗ್ಲಿ ಅವರು ಹಿಂದಿನ ಸೀಟಿಗೆ ಹೋಗೋದಕ್ಕೆ ಸಾಧ್ಯನಾ? 2 ಸೀಟ್ ಮಧ್ಯ 5.5 ಅಡಿ ಮನುಷ್ಯ ನುಸುಳ್ಕೊಂಡು ಒಳಗೆ ಹೋಗ್ಲಿಕ್ಕೆ ಸಾಧ್ಯನಾ? ಸೀಟು ಮತ್ತೆ ಆ ಕಾರಿನ ಸೀಲಿಂಗ್ ಹೈಟ್ ನಡುವೆ ಏನ್ ಗ್ಯಾಪ್ ಇದೆ, ಆ ಗ್ಯಾಪ್ ನಲ್ಲಿ ಬಾಡಿ ನೀರಿನ ರಭಸಕಾರಿ ಹರಿವಿನಿಂದ ಹಿಂದೆ ಹೋಗ್ಲಿಕ್ಕೆ ಸಾಧ್ಯನಾ? ಬಹಳ ಬೇಸಿಕ್ ಪ್ರಶ್ನೆಗಳಿವು. ಹಾಗಾಗಿ ಈ ಪ್ರಕರಣದ ಸುತ್ತಮುತ್ತ 10 ಪ್ರಶ್ನೆ ಉದ್ಭವ ಆಗೋದಕ್ಕೇನೆ ಇದೇ ಕಾರಣ. ನಾನು ಈಗ ನನ್ನ ಗೆಸ್ಟ್ಗಳಿಗೆ ಕೇಳ್ತೀನಿ. ಬಸವರಾಜ್ ಮಾಲ್ಗತ್ತಿ ಅವರೇ, ಡಾಕ್ಟರ್ ದಿನೇಶ್ ರಾವ್ ಅವರೇ. ಇನ್ಫ್ಯಾಕ್ಟ್ ಡಾಕ್ಟರ್ ದಿನೇಶ್ ರಾವ್, ಯು ಕ್ಯಾನ್ ಸ್ಟಾರ್ಟ್ ಫಸ್ಟ್. ಡಾಕ್ಟರ್ ದಿನೇಶ್ ರಾವ್, ನಾನು ಒಂದಷ್ಟು ಅಬ್ಸರ್ವೇಷನ್ ಅನ್ನ ನನ್ನ ಕಲೀಗ್ ಜೊತೆ ಸೇರಿ ನಾವು ಮಾಡಿದ್ದೀವಿ. ಲೆಟ್ ಸ್ಟಾರ್ಟ್ ಫ್ರಮ್ ದ ಲಾಸ್ಟ್. ನಾನು ಹೇಳಿದೆ ಹಿಂದಿನ ಸೀಟಲ್ಲಿ ಬಾಡಿ ಪತ್ತೆ ಆಗಿದೆ. ಬಾಡಿ ಪತ್ತೆ ಆಗೋದಕ್ಕೆ ಕಾರಣ ಹಿಂದಿನ ಸೀಟಲ್ಲಿ 16 ಇರ್ಬೋದು. ಫಸ್ಟ್ ಆಫ್ ಆಲ್ ಅವ್ರು ಸೀಟ್ ಬೆಲ್ಟ್ ಹಾಕಿದ್ರೆ ಸೀಟಿಂದ ಅಲ್ಲಾಡೋದಕ್ಕೇನೆ ಅವಕಾಶ ಇರಲಿಲ್ಲ. ಏರ್ ಬ್ಯಾಗ್ ಓಪನ್ ಆಗಿದೆ, ವಿಚ್ ಮೀನ್ ಸೀಟ್ ಬೆಲ್ಟ್ ಹಾಕಿದ್ದಾರೆ, ರೈಟ್? ಇನ್ನು ಹಿಂದೆ ಹೋಗ್ತಾರೆ ಅಂದ್ರೆ ನಾನು ಆ ಹೈಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದೆ. ಐ ಆಮ್ ಶೋರ್ ನೀವು ಕೂಡ ಒಂದು ಕ್ರೆಟಾ ಕಾರನ್ನ ನೋಡಿದ್ದೀರಿ. ಇವರ ಹೈಟ್ ಅನ್ನ ನೀವು ಇಲ್ಲೇ ಕೂತು ಗೇಜ್ ಮಾಡುವಂತ ಸ್ಥಿತಿಯಲ್ಲಿದ್ದೀರಿ. ಮಿನಿಮಮ್ 5.5 ಅಡಿ ಅಂತ ತಗೊಳ್ಳೋಣ. ಒಬ್ಬ 5.5 ಅಡಿ ಮನುಷ್ಯ ಅಷ್ಟು ಈಸಿಯಾಗಿ ಜಸ್ಟ್ ಒಂದು ಆಕ್ಸಿಡೆಂಟ್, ಇಂಪ್ಯಾಕ್ಟ್ ಮತ್ತೆ ನೀರು ಒಳಗೆ ಬಂದು ಹಿಂದೆ ಹೋಗ್ಲಿಕ್ಕೆ ಸಾಧ್ಯನಾ? ಲೆಟ್ಸ್ ಸ್ಟಾರ್ಟ್ ಫ್ರಮ್ ದೇರ್. ನಿಖಿಲ್ ಬೋಚಡಿ, ಒಂದು ನಾವು ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ನಾಟ್ ಬಾಡಿ ಪರ್ ಸೆ, ಬಿಕಾಸ್ ದರ್ ಇಸ್ ಎ ಫೋರ್ಸ್ ಅಸೋಸಿಯೇಟೆಡ್ ವಿತ್ ದ ಬಾಡಿ. ಈಗ ನಮಗೆ ಗೊತ್ತಿರೋ ಹಾಗೆ ದಟ್ ಈ ವಾಸ್ ಅಟ್ ದ ರೇಂಜ್ ಆಫ್ 120 to 130 ಕಿಲೋಮೀಟರ್ಸ್ ಪರ್ ಅವರ್ ಆ ಸ್ಪೀಡಲ್ಲಿ ಇದ್ರು. ಆ ಸ್ಪೀಡಲ್ಲಿ ಇದ್ದಾಗ ದ ಡಿಆಕ್ಸಿಲರೇಷನ್ ಫೋರ್ಸ್ ಅಂತ ಏನು ಹೇಳ್ತಾರೆ ಆಫ್ಟರ್ ದ ಇಂಪ್ಯಾಕ್ಟ್, ದಟ್ ವಿಲ್ ಬಿ ಸ್ಟ್ರಾಂಗರ್, ದಟ್ ಪುಲ್ಸ್ ದ ಬಾಡಿ. ಆ್ಯಕ್ಚುಲಿ ಇಟ್ ಈಸ್ ಬಾಡಿ ಅದನ್ನೇ ನಾರ್ಮಲ್ ಆಗಿ ಫ್ಲೋ ಆಫ್ ವಾಟರಿಂದ ಹೋಗಲಿಕ್ಕೆ ಅಸಾಧ್ಯ. ಬಟ್ ದ ಡಿಆಕ್ಸಿಲರೇಷನ್ ಫೋರ್ಸ್ ಏನಿದೆ ಫಾರ್ ಎ ಸ್ಪೀಡ್ ಆಫ್ 120 to 130 ಕಿಲೋಮೀಟರ್ಸ್, ದಟ್ ಈಸ್ ಎನಾರ್ಮಸ್. ಯಾಕಂದ್ರೆ ದ ಬಾಡಿ ವಿಲ್ ಬಿ ಟಾಸ್ ಟು ಎನಿ ಸ್ಪೇಸ್. ಒಂದು, ಇಫ್ ಇಟ್ ಈಸ್ ಅನ್ರಿಸ್ಟ್ರೈನ್ಡ್ ಅಂದ್ರೆ ಸೀಟ್ ಬೆಲ್ಟ್ ಹಾಕದೆ ಇದ್ರೆ. ಈಗ ಒಂದು ಸರ್, ಅಲ್ಲಿಗೆ ಒಂದು ಪ್ರಶ್ನೆ ಸರ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಬ್ಯಾಕ್ ರೆಸ್ಟ್ ಸರ್. ಹೌದು, ಅದೇ ನನಗೆ ತಡೆ ಸರ್. ಅದು ಹೌದು.
ನೀವ್ ಹೇಳ್ತಿದ್ರಲ್ಲ ಡಿಆಕ್ಸಿಲರೇಷನ್ ಫೋರ್ಸ್ ಅಂತ, ನಾನು ಹೊಡೆದ ತಕ್ಷಣ ಹಿಂದೆ ಸರ್ ನನ್ಗೆ ಅದು ಬ್ಲಾಕ್ ಮಾಡ್ತಿದೆ. ಅದೇ ಬ್ಲಾಕ್ ಆಗಿದೆ ಇದು. ಬಟ್ ಈಸ್ ದಟ್ ಬ್ಯಾಕ್ ರೆಸ್ಟ್ ಇಸ್ ಇಂಟ್ಯಾಕ್ಟ್ ಆರ್ ಬ್ರೋಕನ್, ವಿ ಡೋಂಟ್. ಅದೇ ನಾನು ಹೇಳಿದ್ನಲ್ಲ. ಬಟ್ ಈ ತರದಲ್ಲಿ ಬಾಡಿ ಇಂಪ್ಯಾಕ್ಟ್ ಆದಾಗ ಅವನು ಹಿಂದೆ ಬಿದ್ದಿದೆ, ಬ್ಯಾಕ್ ರೆಸ್ಟ್ ಎಸ್ಪೆಷಲಿ ಹೆಡ್ ರೆಸ್ಟ್ ಅಂತ ಏನ್ ಹೇಳ್ತೀವಿ, ದಟ್ ಶುಡ್ ಹ್ಯಾವ್ ಬೀನ್ ಬ್ರೋಕನ್. ಆಗಿದ್ದೇ ಇರುತ್ತದೆ ಬಿಕಾಸ್ ಆಫ್ ದಿ ನ್ಯಾರೋ ಸ್ಪೇಸ್ ಇನ್ ಬಿಟ್ವೀನ್ ದ ಟೂ ಚೇರ್ಸ್. ಬಟ್ ಒಂದು ಡಿಆಕ್ಸಿಲರೇಷನ್ ಫೋರ್ಸ್ನಲ್ಲಿ ಯು ವಿಲ್ ಬಿ ಸರ್ಪ್ರೈಸ್. ಒಂದು ವಿ ಹ್ಯಾವ್ ಸೀನ್ ದ ಆಕ್ಯುಪೆಂಟ್ಸ್ ಆಫ್ ಒನ್ ವೆಹಿಕಲ್ ಬಾಡಿ ಇನ್ ಅನದರ್ ವೆಹಿಕಲ್, ಹೆಡ್ ಆನ್ ಕೊಲಿಷನ್ಸ್ ಅಲ್ಲಿ ನಾವು ನೋಡಿದ್ದೇವೆ. ಅಂಡ್ ಸರ್ಟನ್ ದ ಬಾಡಿ ಹ್ಯಾಸ್ ಬಿನ್ ಥ್ರೋನ್ ಮೀಟರ್ಸ್ ಅವೇ ಫ್ರಮ್ ದ ಇಂಪ್ಯಾಕ್ಟ್. ದಿಸ್ ಈಸ್ ಆಲ್ ದ ಡಿಆಕ್ಸಿಲರೇಷನ್ ಫೋರ್ಸಸ್. ಇದು ಅದರಿಂದ ದ ಬಾಡಿ ಮೂವಿಂಗ್ ಫ್ರಮ್ ದ ಸೀಟ್ ಅನ್ರಿಸ್ಟ್ರೈನ್ಡ್ ಹೇಳ್ತಾ ಇದ್ದೀನಿ ನಾನು. ಅಂದರೆ ಸೀಟ್ ಬೆಲ್ಟ್, ಈಗ ನೀವು ಹೇಳೋ ಪ್ರಕಾರ ಡೆಫಿನೆಟ್ಲಿ ನಾರ್ಮಲ್ ಕೋರ್ಸಲ್ಲಿ ವಿ ಪುಟ್ ದ ಸೀಟ್ ಬೆಲ್ಟ್ ಅಕ್ರಾಸ್ ದಿ ಶೋಲ್ಡರ್ಸ್ ಅಂಡ್ ಅಕ್ರಾಸ್ ದಿ thorax and abdomen, waist also. ಹೌದು, that is how it is normally. But you also know that people to avoid that beep sound they put beyond and just try to fix it. But adu our friends ಹೇಳ್ತಾರೆ, this is what is his style of putting the seat belt. ಇವ್ರ ಫ್ರೆಂಡ್ಸ್ ಅವ್ರ ಅಸೋಸಿಯೇಟ್ಸ್ ಯಾರು ಇರ್ತಾರೆ, ದ ಕಿರಣ್ ಯಾರು ಇದ್ದಾರೆ, ಇಲ್ಲ ಯಾವಾಗಲೂ ಅವ್ರ ಜೊತೆ ಮೂವ್ ಆಗಿರೋರು, ಅವ್ರು ಹೇಳ್ತಾರೆ ಇವ್ರು ಯಾವ ರೀತಿ ಸೀಟ್ ಬೆಲ್ಟ್ ಉಪಯೋಗಿಸ್ತಾರೆ ಅಂತ. ಡೆಫಿನೆಟ್ಲಿ ದೇ ವಿಲ್ ಗಿವ್ ಅನ್ ಎಕ್ಸ್ಪ್ಲನೇಷನ್. ದಟ್ ಈಸ್ ನಂಬರ್ ಒನ್. ಆಮೇಲೆ ಎಲ್ಲದಕ್ಕಿಂತ ಈಗ ಇದು ನಾವು ನಾರ್ಮಲ್ ಕೋರ್ಸಲ್ಲಿ ನಾನು ಹೇಳ್ತಾ ಇರೋದು. ಈಗ ಕೈನಲ್ಲಿ ದಾರ ಕಟ್ಟಿದ್ದಾರೆ, ಬಾಡಿ ಹಿಂದೆ ಇದೆ ಅಂದ್ರೆ ಡೆಫಿನೆಟ್ಲಿ ದಟ್ ಈಸ್ ಹೋಮಿಸೈಡಲ್ ಪಾಯಿಂಟ್ ಆಫ್ ವ್ಯೂ. ಆಕ್ಸಿಡೆಂಟಲ್ ದೂರ ಆಗ್ಬಿಡುತ್ತೆ, ಬಟ್ ಹೋಮಿಸೈಡಲ್ ಪಾಯಿಂಟ್ ಆಫ್ ವ್ಯೂ. ಬಟ್ ಅದನ್ನ ಕೊರಾಬರೇಟ್ ಮಾಡಲಿಕ್ಕೆ are there injuries on the body which are not consistent with a road traffic accident. ಅಂದ್ರೆ ಆಕ್ಸಿಡೆಂಟಲ್ ಆಗದೇ ಇರುವಂತಹ ಗಾಯಗಳು ಇರಬೇಕು, ಅವಾಗ ಇದಕ್ಕೆ ಕೊರಾಬರೇಷನ್ ಆಗ್ತದೆ. ಆಮೇಲೆ ಈಗ ಆಕ್ಸಿಡೆಂಟಲ್ ಬಿಟ್ಟು ಬಾಯಾಗೇನು ಆಕ್ಸಿಡೆಂಟ್ ಆದಾಗ, ವೆಹಿಕಲ್ ಆಕ್ಸಿಡೆಂಟ್ಸ್ ಆದಾಗ ದಿ ಪ್ರೈಮರಿ ಸೆಕೆಂಡರಿ ಇಂಪ್ಯಾಕ್ಟ್ ಅಂಡ್ ಸೆಕೆಂಡರಿ ಇಂಜುರೀಸ್ ಅಂತ ಹೇಳ್ತೀವಿ, ದೇರ್ ಆಲ್ ಬ್ಲಂಟ್ ಇನ್ ನೇಚರ್. ಅಂದ್ರೆ ಅಬ್ರೇಷನ್ಸ್ ಅಂತ ಒಂಥರ ಗಾಯ ಆಗತ್ತೆ, ಲ್ಯಾಸರೇಷನ್ಸ್ ಅಂತ ಒಂದಾಗತ್ತೆ, ಕಂಟ್ಯೂಷನ್ಸ್ ಅಂತ ಆಗತ್ತೆ, ಫ್ರಾಕ್ಚರ್ಸ್ ಆಗತ್ತೆ. ಈ 4 ಪ್ರಕಾರದ ನೇಚರ್ ಆಫ್ ಇಂಜುರೀಸ್ ಮಾತ್ರ ಆಕ್ಸಿಡೆಂಟ್ ಅಲ್ಲಿ ಇರೋದು. ಸ್ಟ್ಯಾಬ್ ಆಗೋದಿಲ್ಲ, ಚಾಪ್ ಆಗೋದಿಲ್ಲ, ಇಲ್ಲ ಕಟ್ಸ್ ಆಗೋದಿಲ್ಲ. ದಟ್ ಈಸ್ ಮೋಸ್ಟ್ ಲೈಕ್ಲಿ ಬೈ ಅ ಶಾರ್ಪ್ ಫೋರ್ಸಸ್. ಸೊ ಅದನ್ನ ನಾವು ಬಾಡಿನಲ್ಲಿ ಇದೆಯೋ ಇಲ್ಲವೋ ತಿಳ್ಕೊಳ್ಬೇಕು. ಸೊ ಇನ್ ದಿಸ್ ಕೇಸ್, for all answers to the speculations and suspicions surrounding the case, the best important is the time of death and the cause of death and the injuries present on the body. That will form the main focus or point of investigation for the investigating officer. ಅದರ ಆಧಾರದ ಮೇಲೆ ನಾವು ಏನೇನು ಹೈಪೋಥಿಸಿಸ್ ಹೇಳ್ತೀವಿ, ಅದು either confirm or refute those hypotheses. But definitely the point of investigation in this case, but definitely one thing I appreciate you is you have beautifully analyzed. ಬ್ಯೂಟಿಫುಲಿ ಅನಲೈಸ್ ಅಂಡ್ ಇಟ್ಸ್ ಮೋರ್ ಸೈಂಟಿಫಿಕ್. ಅಟ್ ಅದರ್ನಲ್ಲಿ ಒಂದು ನಾನು ಹೇಳ್ತೇನೆ, ಅಲ್ಲಿ ಬಂಪರ್ ಮತ್ತೆ ಕ್ರಾಶ್ ಗಾರ್ಡ್ ಅಂತ ಏನಿರ್ತಾರೆ ಅಲ್ಲಿವರೆಗೂ ಇದಾಗಿರೋದು, ದಟ್ ಈಸ್ ಕನ್ಸಿಸ್ಟೆಂಟ್ ವಿತ್ ದ 3 feet ಪ್ಯಾರಾಪೆಟ್. ರೈಟ್. ಸೊ 3 feet ಪ್ಯಾರಾಪೆಟ್ ಟೈರು ಮತ್ತೆ ಆ ಬಂಪರ್ಗೆ ಇಟ್ ಇಸ್ ಅರೌಂಡ್ 3 feet. ಸೊ ಇಟ್ ಹಸ್ ಡೈರೆಕ್ಟ್ಲಿ ಹಿಟ್. ಅಂಡ್ ಆಮೇಲೆ ನೀವು ಆಕ್ಸಲ್ ನೋಡಬೇಕು, ಫ್ರಂಟ್ ಆಕ್ಸಲ್ ಇಟ್ ಹಸ್, ದಟ್ ಈಸ್ ಕನ್ಸಿಸ್ಟೆಂಟ್. ಬಟ್ ಒನ್ ಥಿಂಗ್, ವೈ ಡಿವಿಯೇಟೆಡ್ ದಟ್ ಪರ್ಟಿಕ್ಯುಲರ್ ಪಾತ್ ಅನ್ನೋದಕ್ಕೆ, ಆ ಪಾತ್ ಅನ್ನೋದಕ್ಕೆ ದೇರ್ ಆರ್ ಸೋ ಮೆನಿ ಹೈಪೋಥಿಸಿಸ್ ಕ್ಯಾನ್ ಬಿ ಫ್ರೇಮ್ಡ್. ಅದನ್ನ ನಾನು ಅದೇ ಹೇಳೋದು, ಬಿಫೋರ್ ಕಮಿಂಗ್ ಟು ದಟ್ ಪರ್ಟಿಕ್ಯುಲರ್ ಪಾರ್ಟ್, ಎಕ್ಸಾಮಿನ್ ದ ಬಾಡಿ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಹ್ಯಾಪೆಂಡ್. ಫೌಲ್ ಪ್ಲೇ ಇತ್ತೋ ಇಲ್ವೋ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಬಾಡಿ ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿಂದ ಈಗ ನಾವು ವೆಹಿಕಲ್ ಹಿಡ್ಕೊಂಡು ಕೇಸ್ ಹೋದ್ರೆ ಕಷ್ಟ ಆಗ್ತದೆ. ಈ ಕೇಸಲ್ಲಿ ಬಾಡಿ ಹಿಡ್ಕೊಂಡು ವೆಹಿಕಲ್ ಅನಲೈಸ್ ಮಾಡೋದು ಉತ್ತಮ. ರೈಟ್. ಅಲ್ಲ ಮಾಲ್ಗತಿ ಸರ್, ಏನ್ ಗೊತ್ತಾ, ಆಸ್ ಅ ಪೊಲೀಸ್ ಆಫೀಸರ್ ನಾನು ನಿಮಗೆ ಕೇಳ್ತೀನಿ, ಇಂಥ ಪ್ರಕರಣದಲ್ಲಿ ನೀವಿದ್ರಿ, ಒಂದು ರೇಖಾರದ ಪ್ರಶ್ನೆ ಸರ್, ನೀವಲ್ಲಿ ಇದ್ದಿದ್ರೆ ಆಸ್ ಅ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಮೊದಲನೇ ಆಯಾಮ ನೀವು ಕನ್ಸಿಡರ್ ಮಾಡೋದು ಏನು? ಯಾಕೆ ಕೇಳ್ತೀನಿ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ, ಓಡಾಟ, ಜನರ ಜೊತೆ ಒಡನಾಟ, ವ್ಯವಹಾರಗಳು ಬಹುಶಃ ಇವೆಲ್ಲ ಇರುವಂತ ಸಾಧ್ಯತೆ ಇದೆ. ಇದ್ರ ಮೂಲಕ ಒಂದು ಅಸೂಯೆ, ಇನ್ನೊಂದು ವೈರತ್ವ, ರಾಜಕೀಯ ವೈರತ್ವ ಅನ್ನಿ, ವ್ಯವಹಾರಿಕ ವೈರತ್ವ ಅನ್ನಿ, ಇದೆಲ್ಲದಕ್ಕೂ ಇಲ್ಲಿ ಸಾಧ್ಯತೆ ಇದೆ, ಆಸ್ಪದ ಇದೆ. ನೀವು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ರೆ ಯಾವ ಆಯಾಮನ ಫಸ್ಟ್ ಚೂಸ್ ಮಾಡ್ತಿದ್ರಿ? ಇದು ನೀವು ಹೇಳೋ ಪ್ರಕಾರ ಅಂದ್ರೆ ಅದು ಕೊಲೆ ಆಗಿರಬಹುದಾ ಅಂತ ಮಾಡ್ತಾ ಇದ್ದೀರಿ. ಈಗ ನಾನು ಹೇಳೋದ್ ಪ್ರಕಾರ ಅಂದ್ರೆ, ಅನುಭವಸ್ಥ ಪೊಲೀಸ್ ಅಧಿಕಾರಿ ಆದ್ರೆ ಮೊದಲನೇದ್ದು ಆ ಸೀನ್ ಆಫ್ ಅಫೆನ್ಸ್ ನೋಡ್ಬೇಕು. ಅದನ್ನ ನೋಡಿದ್ರೆ ತಕ್ಷಣ ಗೊತ್ತಾಗ್ತದೆ ಏನಾಗಿದೆ ಅಂತ ಅನ್ನೋದು. ಸೀನ್ ಆಫ್ ಅಫೆನ್ಸ್ ನೋಡಿದ್ರೆ ಅಲ್ಲಿ ಬಿದ್ದಂಥ ಮಟೀರಿಯಲ್ಸು, ಅಲ್ಲಿ ಏನಾದರೂ ಪಕ್ಕದಲ್ಲಿ ಸಿಕ್ಕಂಥ ಏನಾದರೂ ವಸ್ತುಗಳು, ಆಮೇಲೆ ಡೆಡ್ ಬಾಡಿ ಹೇಗಿತ್ತು, ಗಾಡಿಯಲ್ಲಿ ಹೇಗಿತ್ತು, ತೆಗೆಯುವಾಗ ಹೇಗೆ ಬಂತು, ಮೇಲೆ ಇದ್ದಾಗ ಹೇಗೆ ಬಂತು, ಇವೆಲ್ಲ ನೋಡಿದ್ರೆ
ಒಬ್ಬ ಆಯೋ ಇದ್ದವನಿಗೆ ಅನುಭವಿಸ್ತಾ ಇದೆಯೋ ಹಿ ಕ್ಯಾನ್ ಗೆಸ್ ಇಟ್. ಇದು ಒಂದನೇ ಆಯಾಮ. ಎರಡನೇ ಆಯಾಮ ಅಂತಂದ್ರೆ ಅದು ಫಾಸ್ಟ್ ಬಂದಿತ್ತಂದ್ರೆ ಅಲ್ಲಿ ಟೈರ್ ಮಾರ್ಕ್ ಮೂಡ್ತಾವೆ. ಇದು 6ನೇ ಗೇರ್ನಾಗಿತ್ತಂತ ನಾನು ಕೇಳಿದ್ದೇನೆ. 130 120 ಫಾಸ್ಟ್ನಾಗಿತ್ತಂದ್ರೆ ಅದು ಆಕ್ಚುಲಿ ಸ್ವಲ್ಪ ಬ್ರೇಕ್ ಹಾಕ್ಲೇಬೇಕು. ಏನಾದ್ರೂ ಅವನು ರಿಫ್ಲೆಕ್ಸ್ ಸರ್, ಅದು ಹ್ಯೂಮನ್ ರಿಫ್ಲೆಕ್ಸ್, ಆಟೋಮೆಟಿಕ್ ಕಾಲ್ ಹೋಗ್ಬಿಡುತ್ತೆ, ಬ್ರೇಕ್ ಹೋಗ್ತದೆ. ಅದು ಟೈರ್ ಮಾರ್ಕು ಮೂಡಬೇಕು. ಅಕಸ್ಮಾತ್ ಮಳೆ ಗಿಳೆ ಆಗಿದೆ ಅಂತ ಹೇಳ್ತಾರೆ, ಮಳೆ ಆದ್ರೂ ಅದು ಫಾಸ್ಟ್ ಇರೋದ್ರಿಂದ ಸ್ವಲ್ಪ ಟೈರ್ ಮಾರ್ಕ್ ಇದ್ದೇ ಇರ್ತದೆ. ಈ ನ್ಯಾಷನಲ್ ಹೈವೇದಲ್ಲಿ ಮಾತ್ರ ಇರುವುದಿಲ್ಲ. ನ್ಯಾಷನಲ್ ಹೈವೇದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದಲ್ಲ, ಅಲ್ಲಿ ಇರೋದು ಕಷ್ಟ. ಬಟ್ ಇಂಥ ರೋಡ್ನಲ್ಲಿ ಅಲ್ಲಿ ಏನೋ ಅಷ್ಟೊಂದು ಹೆವಿ ಟ್ರಾಫಿಕ್ ಏನಿರಲಿಲ್ಲ, ಕಂಡು ಬರ್ಬೋದು. 5 ದಿವಸದಲ್ಲಿ ಮತ್ತೆ ಹೋಗೋ ಚಾನ್ಸ್ ಇದ್ರೂ ಸ್ವಲ್ಪ ಅದು ಮಾರ್ಕ್ ಇದ್ದೇ ಇರ್ತದೆ, ಅಂತ ಪೂರಾ ವಾಶ್ಔಟ್ ಏನಾಗೋದಿಲ್ಲ. ಇದು ಎರಡನೇದ್ದು. ಮೂರನೇದ್ದು ಅಂದ್ರೆ ನಾವು ಇನ್ಕ್ವೆಸ್ಟ್ ಮಾಡ್ತೇವೆ ಡೆಡ್ ಬಾಡಿ ಇನ್ಕ್ವೆಸ್ಟ್ 3 ಭಾಗದಲ್ಲಿ ಮಾಡ್ತೀವಿ ನಾವು. ಪೋಸ್ಟ್ ಮಾರ್ಟಮ್ ಅವ್ರು ಮಾಡೋಕ್ಕಿಂತ ಮುಂಚೆನೆ ನಾವು ಪಂಚನಾಮ ಮಾಡುವಾಗ ಆ ಡೆಡ್ ಬಾಡಿಯನ್ನ ಮೇಲೆ ಮಲಗಿಸಿ ತಲೆಯಿಂದ ಕುತ್ತಿಗೆವರೆಗೂ ಒಂದು ಭಾಗ ನಾವು ಮಾಡ್ಕೋತೀವಿ. ಇನ್ಕ್ವೆಸ್ಟ್ನಲ್ಲಿ 17, 18, 19 ಅಂತ ಒಂದು ಕಾಲಮ್ ಇರ್ತವೆ, ಫಾರ್ಮೆಟ್ನಲ್ಲಿ ಕಾಲಮ್ ಇರ್ತವೆ. ಅದರಲ್ಲಿ ಕುತ್ತಿಗೆವರೆಗೂ, ತಲೆಯಿಂದ ಕುತ್ತಿಗೆವರೆಗೂ ಒಂದು ಭಾಗ, ಕುತ್ತಿಗೆಯಿಂದ ಸೊಂಟದವರೆಗೂ ಒಂದು ಭಾಗ, ಸೊಂಟದಿಂದ ಕಾಲಿನವರೆಗೂ ಒಂದು ಭಾಗ. ಇವು 3 ಭಾಗದಲ್ಲಿ ಏನೇನು ಆಯಾಮಗಳಿದಾವೆ, ಯಾವ ರೀತಿ ಮಾರ್ಕ್ಸ್ ಇದಾವೆ, ಹೊಡೆದಿದ್ದಾವೋ, ಗಾಯ ಆಗಿದ್ದಾವೋ, ನಾವು ತಲೆಯಲ್ಲಿ ಸದ ಕೈ ಹಾಕಿ ನೋಡ್ತೇವೆ. ಇವನ್ ಡೆಪ್ತ್ ಇಂಜುರಿ ಇತ್ತಂದ್ರೆ, ಒಳಗಿತ್ತಂದ್ರೆ ಬೆರಳು ಹಾಕಿ ನೋಡ್ತೇವೆ ಎಷ್ಟು ಇಂಚು ಒಳಗೆ ಹೋಗಿದೆ ಅಂತ. ಇವೆಲ್ಲ ನೋಡಿ ನಾವು ಇನ್ಕ್ವೆಸ್ಟ್ ಮಾಡ್ತೇವೆ, ಪಂಚನಾಮ ಇನ್ಕ್ವೆಸ್ಟ್ ಮಾಡ್ತೇವೆ. ಅದು ಮಾಡಿದ ಮೇಲೆ ನಾವು ಡಾಕ್ಟರ್ಗೆ ಪೋಸ್ಟ್ ಮಾರ್ಟಮ್ ಕಳಿಸ್ತೇವೆ. ಪೋಸ್ಟ್ ಮಾರ್ಟಮ್ ಕಳಿಸುವಾಗ ಡಾಕ್ಟರ್ ಏನ್ ಮಾಡ್ತಾರೆ, ನಾವು ಮಾಡಿದಂತ ಇನ್ಕ್ವೆಸ್ಟ್ ಅನ್ನು ಓದ್ತಾರೆ ಅವರು. ಓದಿ ಏನೇನು ಇಂಜುರಿ ಅಂತ ನಾವು ಬರ್ದಿವೆ ಅದಕ್ಕೆ ಟ್ಯಾಲಿ ಮಾಡ್ತಾರೆ. ಟ್ಯಾಲಿ ಮಾಡಿದ್ದೇನೆ ಅವರು ರಿಪೋರ್ಟ್ ಕೊಡ್ತಾರೆ. ಇದು ಎರಡನೇದ್ದು. ಇನ್ನು ಮೂರನೇದ್ದು ಅಂತಂದ್ರೆ ಆ ಡೆತ್ ನಲ್ಲಿ ಸಫೋಕೇಶನ್ ಆಗಿ ಸತ್ತಿದ್ರೆ, ಇದು ನೀರಲ್ಲಿ ಬಜ್ಜೋದ್ರಿಂದ ಸತ್ತಿದ್ರೆ ಅದು ಶ್ವಾಸಕೋಶದಲ್ಲಿ ನೀರು ಹೋಗಿರ್ತದೆ, ಬಿಕಾಸ್ ಆಫ್ ವಾಟರ್ ಸಹಜ ಇರ್ತದೆ. ಅದು ನ್ಯಾಚುರಲ್ ಅನ್ಯಾಚುರಲ್ ಗೊತ್ತಾಗ್ತದೆ. ಆನಂತರ ಈ ಊಟ ಮಾಡಿದ್ದು ಏನೋ ಒಳಗಡೆ ಏನು ಥಿಂಗ್ಸ್ ಇರ್ತವೆ, ಅದ್ರ ಮೇಲಿಂದ ಡೆತ್ ಎಷ್ಟು ಟೈಮಿಂಗ್ ಆಗಿದೆ, ಕಾಸ್ ಆಫ್ ಡೆತ್, ದೆನ್ ಟೈಮ್ ಆಫ್ ಡೆತ್, ಅಪ್ರಾಕ್ಸಿಮೇಟ್ ಟೈಮ್ ಆಫ್ ಡೆತ್. ಇವೆರಡು ಮೇಲಿಂದ ಆ ಕೇಸ್ ಏನಾಗಿದೆ ಅನ್ನೋದು ನಾವು ಗೆಸ್ ಮಾಡಬಹುದು. ಯಾಕಂದ್ರೆ ಎರಡನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಟೈಮ್ ಆಫ್ ಡೆತ್ ನಲ್ಲಿ ಕಾರ್ ಪಾಸ್ ಆಗಿದ್ದು ಟೈಮಿಂಗ್ ನೋಡಬಹುದು. ಹಾರ್ಡ್ಲಿ 3 ಕಿಲೋಮೀಟರ್ ಇದೆ, ಅದೇ ದೂರ ಇಲ್ಲ. ಸೊ ಅಲ್ಲಿಂದ ಅಲ್ಲಿ ಎಷ್ಟು ಟೈಮ್ ಅಂತ ಗೊತ್ತದ ಅದು ಗೊತ್ತದೆ. ಆಮೇಲೆ ರಾತ್ರಿ 12 ಗಂಟೆ ಅಂತ ಹೇಳ್ತಾರೆ. 12 ಗಂಟೆಯಲ್ಲಿ ಅಲ್ಲಿ ಸ್ವಲ್ಪ ಸಸ್ಪಿಷಿಯಸ್ ನೋಡಿದ್ರೆ. ಆ ನಂತರ ಈ ನಾವು ಹೇಳಿದಲ್ಲ ಸರ್, 9:45 ಹೊರಟ್ರೆ 2 ಅವರ್ ಬೇಕು ಸರ್ ಶಿವಮೊಗ್ಗಕ್ಕೆ. ಹೌದೌದು. ಅಲ್ಲಿಂದ 1 ಅವರ್ ಬೇಕು ಸರ್ ಹೊನ್ನಾಳಿಗೆ. ಅರೌಂಡ್ 1 o'clock ಸರ್, ಇದು ಅರೌಂಡ್ 1 o'clock. ನಿಜ. ಅದು ಆಮೇಲೆ ಆ ಕಾರ್ ಅಂತಂದ್ರೆ ಅದು ಇಟ್ ಈಸ್ ನೋನ್ ಟು ಎವ್ರಿಬಡಿ. ಮನುಷ್ಯ ಎಲ್ಲರಿಗೂ ಗೊತ್ತಿರೋದ್ರಿಂದ, ಚಂದು ಅನ್ನೋನು ಎಲ್ಲರಿಗೂ ಗೊತ್ತಿದ್ದಾನೆ. ಆ ಚಂದನ ಕಾರ್ ಅಂತ ಅನ್ನೋದು ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ. ಆ ಕಾರ್ ಹೋಗುವಾಗ ನಾವು ಅಕ್ಕಪಕ್ಕದಲ್ಲಿ ಮನೆಗಳು ನೋಡಿದ್ದೇವೆ, ಶಾಪ್ಗಳು ನೋಡಿದ್ದೇವೆ, ಟಿವಿ ಫುಟೇಜ್ನಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಅವರು ಐಡೆಂಟಿಫೈ ಮಾಡ್ತಾರೆ. ಯಾಕಂದ್ರೆ ಸ್ಟ್ರೇಂಜರ್ ಇದ್ರೆ ಯಾರು ಗೊತ್ತಾಗೋದಿಲ್ಲ. ಸಣ್ಣೂರಲ್ಲಿ ಎವ್ರಿಬಡಿ ನೋಸ್ ಇಟ್. ಅದು ಅವರು ಐ ವಿಟ್ನೆಸ್ಗಳು ಹೇಳಿರ್ತಾರೆ, ಪೊಲೀಸರಿಗೆ ಹೇಳಿರ್ತಾರೆ. ಇದು 3ನೇ ಆಯಾಮ. ಇನ್ನು 4ನೇ ಆಯಾಮ ಅಂತಂದ್ರೆ ಇದರಲ್ಲೇ ಇರುವಂತ ಏನಾದ್ರೂ ಫೌಲ್ ಪ್ಲೇ ಆಗಿದ್ರೆ ಅದು ನೋಡಿ, ಅದು ಕಾಣುತ್ತದೆ, ಅಲ್ಲಿ ಹಗ್ಗ ಕಾಣುತ್ತದೆ. ಇದು ನೋಡಿದ್ರೆ ಸ್ವಲ್ಪ ಡೌಟ್ ಬರ್ತದೆ, ಹಗ್ಗ ಯಾಕೆ ಬಂತಲ್ಲಿ, ಆಕ್ಚುಲಿ ಸರ್ ಹಗ್ಗ ಯಾಕೆ ಬಂತ ಡೌಟ್ ಬಂತದೆ. ಆಮೇಲೆ ನೀವು ಹೇಳಿದ್ರಿ 3 ಅಡಿ ಎತ್ತರ ಇದೆ, ಅದು ಪಿಲ್ಲರ್ ಅಂತ ಇರುವಂತ ಕಲ್ಲು. ನಾರ್ಮಲ್ ಆಗಿ ಹೇಳುವಾಗ ಗೂಟದ ಕಲ್ಲು 3 ಅಡಿ ಎತ್ತರ ಇದೆ. ಅದು ಆಗ್ಬಾರ್ದು. ನನಗನ್ಸೋ ಮಟ್ಟಿಗೆ ಈ ಅಕಸ್ಮಾತ್ ಅದು ಕೊಲೆನೇ ಆಗಿದ್ರೆ, ಅದು ಆರೋಪಿಗಳು ಚಾಣಾಕ್ಷತೆಯಿಂದ ಬೇರೆ ಇದರಿಂದ ಅದಕ್ಕೆ ಹೊಡೆದು ಅದನ್ನು ಕೆಡವಿ ಇದನ್ನ ಯಾಕೆ ಹೋಗಿರಬಾರದು, ಅಂದ್ರೆ ಟು ಮೇಕ್ ಇಟ್ ಲುಕ್ ಲೈಕ್ ಆಕ್ಸಿಡೆಂಟ್ ಆಗಿದೆ ಅಂತ ಬಿದ್ದದಂತ ಹೇಳುದು. ಹಾಗೂ ಬಹಳ ಇಂಪಾರ್ಟೆಂಟ್ 2 ಪಾಯಿಂಟ್ ನಾನು ನೋಟ್ ಮಾಡ್ಕೊಂಡೆ ಸರ್. ನೀವು ಹೇಳಿದ್ರೆ ಹಾಗೂ ಚಾನ್ಸ್ ಇರ್ತವೆ. ಒಂದು ಸರ್, ಶ್ವಾಸಕೋಶದಲ್ಲಿ ನೀರು. ಎಸ್, ನಾನು ಡಾಕ್ಟರ್ ದಿನೇಶ್ ರಾವ್ ಇನ್ನೂ ಒಂದು ಇಷ್ಟ ಹೇಳಿಬಿಡ್ತೇನೆ. ಇದರಲ್ಲಿ ಇದನ್ನ ನಾವು ಓಕೆ, ನೀವು ಮಾಡಿ. I'll come back to you, sir. Sorry, ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಿಬಿಟ್ಟೆ. No, I'll come back to you, sir. ಡಾಕ್ಟರ್ ದಿನೇಶ್ ರಾವ್, ಆಫ್ಟರ್ ಒನ್ ಬ್ರೇಕ್ ಐ ವಾಂಟ್ ಟು ಆಸ್ಕ್, ಇಲ್ಲಿ ಏನಿದೆ ಅಂದ್ರೆ ಸರ್ ಪ್ರಶ್ನೆ, ಬಸವರಾಜ್ ಮಾಲ್ಗತ್ತಿ ಅವ್ರು ಹೇಳ್ದಂಗೆ ಶ್ವಾಸಕೋಶದಲ್ಲಿ ನೀರು. ಈಗ ಯಾರಾದ್ರೂ ಒಬ್ರು ಸಾಯಿಸಿ ನಂತರ ಕಾರಿನ ಜೊತೆಗೆ ಅವರ ಬಾಡಿಯನ್ನ ಇಟ್ಟು ಕಾರನ್ನ ತಳ್ಳಿಬಿಟ್ಟಿದ್ರೆ ಕೆಳಗೆ ನೀರಲ್ಲಿ ಬೀಳ್ಲಿಕ್ಕೆ, ಟು ಮೇಕ್ ಇಟ್ ಲುಕ್ ಲೈಕ್ ಅನ್ ಆಕ್ಸಿಡೆಂಟ್, ಅವಾಗ್ಲೂ ಶ್ವಾಸಕೋಶದಲ್ಲಿ ನೀರು ಹೋಗುವಂತ ಸಾಧ್ಯತೆ ಇರುತ್ತಾ ಬೈ ಎನಿ ಮೀನ್ಸ್? ಒಂದು ನಿಮಿಷ ಯೋಚನೆ ಮಾಡಿ ಸರ್. ಕ್ವಿಕ್ ಬ್ರೇಕ್, ಕಮಿಂಗ್ ಬ್ಯಾಕ್. ಚರ್ಚೆ ಮುಂದುವರಿಯುತ್ತೆ. ನೋಡ್ತೀರಿ ನ್ಯೂಸ್ 18.
ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್ ಸರ್. ಬಾಡಿ ಅಂದ್ರೆ ಮನುಷ್ಯ ಸತ್ ಆದ್ಮೇಲೆ ನೀರಲ್ಲಿ ಬಿದ್ರೂ ಶ್ವಾಸಕೋಶದಲ್ಲಿ ನೀರು ಹೋಗೋ ಸಾಧ್ಯತೆ ಇದೆಯಾ? ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಬಟ್ ಒನ್ ಥಿಂಗ್ ಇಸ್ ಅ ಫ್ಯಾಕ್ಟ್. ನೋಡಿ, ಇಟ್ಸ್ ನಾನು ಸಿಂಪಲ್ ಟರ್ಮ್ಸಲ್ಲಿ ಹೇಳ್ತೀನಿ. ಮನುಷ್ಯ ಬದುಕಿದ್ರೆ ನೀರು ಹೋದರೆ, ಗಾಳಿ ಜಾಗದಲ್ಲಿ ನೀರು ಹೋದಾಗ ಏನು ಮಾಡ್ತಾನೆ? ಆ ಗಾಳಿ ಹೋಗಿದ್ದ ಜಾಗದಲ್ಲೆಲ್ಲ ನೀರು ಹೋಗುತ್ತೆ. ಅಂದರೆ ಲ್ಯಾರಿಂಗ್ಸ್, ದ ಫೆರಿಂಕ್ಸ್ ಲ್ಯಾರಿಂಗ್ಸ್ ಪ್ಲಸ್ ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಆಲ್ವಿಯೋಲೈ, ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗಿ ಅಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಬಂದು ಅದೇ ಆರ್ಡರ್ನಲ್ಲಿ ಆಚೆ ಬರುತ್ತೆ. ಈಗ ನೀರಲ್ಲಿ ಇದ್ದಾಗ ಈ ಗಾಳಿ ಜಾಗದಲ್ಲಿ ನೀರು ಹೋಗುತ್ತೆ. ಅಂದರೆ ನೀರು ಈ ಫೆರಿಂಗ್ಸು, ಲ್ಯಾರಿಂಗ್ಸು ಪ್ಲಸ್ ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಆಲ್ವಿಯೋಲೈ, ಲಂಗ್ಸ್ ಒಳಗೆ ಹೋಗಬೇಕು. ಸತ್ತಾಗ ಏನಾಗುತ್ತೆ? ಈ ಥರ ಪ್ರೋಸೆಸ್ ಇರೋದಿಲ್ಲ. ಅವಾಗ ಏನಾಗುತ್ತೆ? ನೀರು ಬರುತ್ತೆ, ಫ್ಯಾರಿಂಗ್ಸ್ ಅಲ್ಲಿ ಉಳ್ಕೊಳ್ಳುತ್ತೆ, ಇಲ್ಲ ಲ್ಯಾರಿಂಗ್ಸ್ ವರೆಗೂ ಹೋಗುತ್ತೆ. ಅದರ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬ್ರಾಂಕೈಗೆ ಹೋಗೋದಿಲ್ಲ, ಟ್ರೇಕಿಯಾ, ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಆಲ್ವಿಯೋಲೈ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಪೋಸ್ಟ್ ಮಾರ್ಟಮ್ ನಲ್ಲಿ ಫಸ್ಟ್ 2 ಪ್ರೈಮರಿ ವಿಷಯಗಳು ಅಂದ್ರೆ ಎಕ್ಸ್ಟರ್ನಲ್ ಇಂಜುರೀಸ್. ಹೌದು. ಸೆಕೆಂಡ್ ಒನ್ ಇಸ್ ನೀರಲ್ಲಿ ಸಿಕ್ಕಿದ್ರಿಂದ ಎಲ್ಲಿದೆ ನೀರು ಬಾಡಿನಲ್ಲಿ, ಇದು ಒಂದು. ಎರಡನೇದು ಶ್ವಾಸಕೋಶ ಅಷ್ಟೇ ಅಲ್ಲ. ಅವನು ಒಬ್ಬ ಮನುಷ್ಯ ಮುಳುಗಬೇಕಾದ್ರೆ ಗಾಳಿಯ ಜಾಗದಲ್ಲಿ ನೀರನ್ನು ಇನ್ಹೇಲ್ ಮಾಡ್ತಾನೆ. ಅಲ್ಲದೆ ಈ ವಿಲ್ ಪುಟ್ ಆಲ್ ಎಫರ್ಟ್ಸ್ ಟು ಇನ್ಹೇಲ್. ಅಂತ ಪ್ರೋಸೆಸ್ ಅಲ್ಲಿ ಈ ಓಪನ್ಸ್ ಇಸ್ ಮೌತ್, ನೀರು ಹೊಟ್ಟೆನಲ್ಲೂ ಹೋಗುತ್ತೆ. ಅಪಾರ್ಟ್ ಫ್ರಮ್ ಶ್ವಾಸಕೋಶದಲ್ಲಿ ಹೋಗೋದಲ್ಲದೆ ಆ ಪ್ರೋಸೆಸ್ ಅಲ್ಲಿ ಡಿಸೋರಿಯೆಂಟೆಡ್ ಫೇಸ್ ಅಂತೀವಿ, ಆ ಫೇಸಲ್ಲಿ ನೀರು ಸಹ ಹೊಟ್ಟೆನಲ್ಲಿ ಹೋಗುತ್ತೆ, ಹೊಟ್ಟೆನಲ್ಲೂ ನೀರಿರುತ್ತೆ. ಸೊ ದಿಸ್ ಆರ್ ಆಲ್ ಆಂಟಿಮಾರ್ಟಮ್ ಫೀಚರ್ಸ್ ಆಫ್ ಡ್ರೌನಿಂಗ್. ಈಗ ಸತ್ಯದ ವ್ಯಕ್ತಿನಲ್ಲಿ ಹೊಟ್ಟೆ ಒಳಗೆ ನೀರು ಹೋಗೋದಿಲ್ಲ, ಶ್ವಾಸಕೋಶದಲ್ಲಿ ನೀರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು. ಆಮೇಲೆ ಅದಲ್ಲದೆ ಅವನು ಬದುಕಿದ್ದಾಗ ಏನಾದರೂ ನೀರು ಹಿಂಗೆಲ್ಲ ನೀರು ಜೊತೆಗೆ ನೀವು ಜ್ಞಾಪನ ಮಾಡ್ಕೋಬೇಕು, ದಿಸ್ ಇಸ್ ನಾಟ್ ಎ ಡಿಸ್ಟಿಲ್ಡ್ ಆರ್ ಎ ಪ್ಯೂರ್ ವಾಟರ್. ಕರೆಕ್ಟ್. ದಿಸ್ ಇಸ್ ಎ ಮಡಿ ಪಾರ್ಟಿಕಲ್ಸ್. ಆಮೇಲೆ ಆಲ್ಗೆ ಪಾರ್ಟಿಕಲ್ಸ್, ಅದೆಲ್ಲ ರೆಸ್ಪಿರೇಟರಿ ಪ್ಯಾಸೇಜ್ ಅಲ್ಲಿ ಕಾಣಿಸುತ್ತೆ. ನಾವು ಸುಮ್ಮನೆ ಹಿಂಗೆ ಬೆರಳಲ್ಲಿ ಆ ರೆಸ್ಪಿರೇಟರಿ ಪ್ಯಾಸೇಜ್ ಅಲ್ಲಿ ಈ ತರ ಹಾಕ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಇಲ್ಲ ಅದ್ರ ಮೇಲೆ ಹಾಕಿದಾಗ ಕೋರ್ಸ್ ಪಾರ್ಟಿಕಲ್ಸ್ ಯು ಕ್ಯಾನ್ ಸಿ. ದಟ್ ಈಸ್ ಅನದರ್ ಸೈನ್ ಆಫ್ ಬದುಕಿದಾಗ ನೀರು ಹೋಗಿರೋದು. ಇದು ಅಲ್ಲದೆ ಒಂದು ಸಲ ಈ ಪಾರ್ಟಿಕಲ್ಸು, ಈ ನೀರು ಆ ರೆಸ್ಪಿರೇಟರಿ ಪ್ಯಾಸೇಜ್ ಅಲ್ಲಿ ಬದುಕಿದಾಗ ಹೋದ್ರೆ ಗಾಳಿ ಜಾಗದಲ್ಲಿ, ದ ಮ್ಯೂಕಸ್ ಆಫ್ ದ ರೆಸ್ಪಿರೇಟರಿ ಪ್ಯಾಸೇಜಸ್ ವಿಲ್ ರಿಯಾಕ್ಟ್. ಅದೇನಾಗುತ್ತೆ? ಮ್ಯೂಕಸ್ ಪ್ರೆಸೆಂಟ್ ಆಗುತ್ತೆ. ಮ್ಯೂಕಸ್ ಅಲ್ಲಿ ಪ್ಲಸ್ ಈ ರೆಸ್ಪಿರೇಟರಿ ಎಫರ್ಟ್ಸ್ ಇಂದ ಫ್ರಾತ್ ಫಾರ್ಮ್ ಆಗುತ್ತೆ, ಅಂದ್ರೆ ನೊರೆಗಳು ಫಾರ್ಮ್ ಆಗುತ್ತೆ. ಅದು ಬದುಕಿದ್ದಾಗ ಇದ್ದಾಗ ಮಾತ್ರ ಅದು ನೊರೆ ಫಾರ್ಮ್ ಆಗೋದು. ಪ್ಲಸ್ ದ ಲಂಗ್ ಸರ್ಫೆಕ್ಟೆಂಟ್ ಅಂತೀವಿ ನಾವು, ಅದು ಒಂದು ದ್ರವ ರೂಪದಲ್ಲಿ. ಸೊ ದಟ್ ವಿಲ್ ಇಂಟ್ರಾಕ್ಟ್ ವಿತ್ ದ ವಾಟರ್ ಅಂಡ್ ದ ರೆಸ್ಪಿರೇಟರಿ ಮೂಮೆಂಟ್ಸ್, ಫ್ರಾತ್ ಫಾರ್ಮ್ ಆಗುತ್ತೆ. ಅದು ಬದುಕಿದಾಗ ನೀರು ಹೋದಾಗ ಮಾತ್ರ. ಸೊ ಇದೆಲ್ಲ ಆಧಾರದ ಮೇಲೆ ನಾವು ಡಾಕ್ಟರ್ ಆಗಿ ವಿ ಕ್ಯಾನ್, ಐ ಸೈಡ್ ನಮಗೆ ಅಂತವ್ರಿಗೆ ತುಂಬಾ ಈಸಿ. ಇವನು ಸತ್ತನ ಅದ ಆಧಾರದ ಮೇಲೆ ನಾವು ಪೊಲೀಸ್ ಅವ್ರಿಗೆ ಹೇಳ್ತೀವಿ, ನೋಡಿ ಇವನು ಸತ್ತ ನಂತರ ನೀರಿಗೆ ಹಾಕಿದ್ದಾರೆ ಬೇರೆ. ಆಮೇಲೆ ಆವಾಗ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಸಾಯ್ಲಿಕ್ಕೆ ಬೇರೆ ಕಾರಣಗಳು ಬಾಡಿ ಮೇಲೆ ಇರ್ತದೆ, ಏನೋ ಒಂದಿದ್ದೇ ಇರುತ್ತೆ, ಶಾರ್ಪ್ ಆಬ್ಜೆಕ್ಟ್ ಹೊಡೆದಿರೋದು, ಚುಚ್ಚಿರೋದು, ಇದ್ದೇ ಇರುತ್ತೆ. ಸೊ ದಟ್ ವಿಲ್ ಫರ್ದರ್ ಕನ್ಫರ್ಮ್ ದಿ ಪೋಸ್ಟ್ ಮಾರ್ಟಮ್ ಡ್ರೌನಿಂಗ್. ಸರ್ ಅಲ್ಲಿಗೆ ನಂದು ಮತ್ತೊಂದು ಪ್ರಶ್ನೆ ರಿಲೇಟೆಡ್ ಟು ದ ಕಾರ್. ಸರ್ ಕಾರ್ದು ನೀವೇ ಹೇಳಿದ್ದೀರಿ, ಮಾಲ್ಗತ್ತಿ ಸರ್ ನೀವು ನೋಡಿದ್ದೀರಿ, ಆ ಕಾರ್ದು ಬಾನೆಟ್ ಇಸ್ ಅನ್ಟಚ್ ಸರ್. ಹೌದು, ಕ್ಲೀನ್, ಸ್ಪಿಕ್ ಅಂಡ್ ಸ್ಪ್ಯಾನ್ ಸರ್, ಒಂದ್ ಸ್ಕ್ರಾಚ್ ಇಲ್ಲ ಸರ್ ಅದ್ರ ಮೇಲೆ. ನಾನು ನಿನ್ನೆ ಗಮನಿಸಿದೆ ಅದನ್ನ. ಬಿಲೋ ದ ಬಾನೆಟ್ ಜಸ್ಟ್ ಹೆಡ್ಲೈಟ್ ಏರಿಯಾ ಅಂಡ್ ಬಿಲೋ ದ ಹೆಡ್ಲೈಟ್ ಡ್ಯಾಮೇಜ್. ಹೌದು ಸರ್, ಯಾರಾದ್ರೂ ಮಾಡಿದ್ದಿದ್ರೆ ಇದನ್ನ, ಲೆಟ್ಸ್ ಸೇ ಯಾರೋ ಒಬ್ರು ಮಾಡಿ ಅದನ್ನ ತಳ್ಳಿದ್ದಾರೆ ಅಂತ ಸರ್, ಆಕ್ಸೆಲ್ಗೆ ಆ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗೋದು ಹೈ ಸ್ಪೀಡ್ ಕಾಲಿಷನ್ ಇಂದ ಮಾತ್ರ. ಪರ್ಫೆಕ್ಟ್. ಪ್ಲೀಸ್ ಸರ್ ಟೇಕ್ ಇಟ್. ಅಲ್ಲ, ಒಂದು ಸಿ ಯುವರ್ ಎವ್ಯಾಲ್ಯೂಯೇಷನ್ ಆಫ್ ದ ಸೀನ್ ಅಸೆಸ್ಮೆಂಟ್ ಅದರಲ್ಲೇ ವೆರಿ ಕ್ಲಿಯರ್ ಇದೆ. ನನಗೂ ಗೊತ್ತಿರಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಯ್ತು. 3 feet ಪ್ಯಾರಪೆಟ್ ಇದೆ, ಆಕ್ಸೆಲ್ ಡ್ಯಾಮೇಜ್ ಕನ್ಸಿಸ್ಟೆಂಟ್ ವಿತ್ ದ ಅಲೆಜ್ಡ್ ಸ್ಪೀಡ್ ಆಫ್ 120-130 ಕಿಲೋಮೀಟರ್ಸ್. ಸೊ ಅದರಲ್ಲಿ ಸಂಶಯನೇ ಬೇಡ.
ಡೆಫಿನೆಟ್ಲಿ speed. ಆಫ್ ಕೋರ್ಸ್ ಅದಕ್ಕೆ ಆ 3 ಫೀಟ್ಗೆ ಆಗಿರ್ತಕ್ಕಂಥ ಡ್ಯಾಮೇಜು ಅಲ್ಲಿಂದ ಟಾಸ್ ಆಗಿರಬೇಕು. ಬಟ್ ಬಿಕಾಸ್ ಇಟ್ಸ್ ಅ ಬುಷಿ ಏರಿಯಾ, ಇಟ್ ಹಸ್ ಗಾನ್ ಥ್ರೂ ಅಂಡ್ ಗಾಟ್ ಇನ್ಸೈಡ್ ದ ಕೆನಾಲ್. ದಟ್ ಈಸ್ ದ ಮೇನ್ ಪಾಸಿಬಿಲಿಟಿ. ಇದರಲ್ಲಿ ಒನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ನೋ ವೈ he deviated from the prior to the point. What made him, what provoked him? Is it accidental provocation, or he might have dozed off because it was mid of the night, or somebody provoked him to take that direction? ಅಂದ್ರೆ he was being chased and ಆ ಚೇಸಿಂಗ್ ಅಂತ ಏನ್ ಬರ್ತಾ ಇದೆ ಅದು CCTV ನಲ್ಲಿ some 2 vehicles are following. It appears for some people it's chasing. No, but it could be normal traffic. Possibly somebody or it's a normal traffic. Point. ಆದ್ರೂ ಸಹ ತನಿಖಾದಾರಿ ಅವರ ಕರ್ತವ್ಯ ಏನಂದ್ರೆ to identify those vehicle and to know who are those occupants. Are they related directly or indirectly? Are they strangers? Or they have some intentions? Right. ಇದು ಆಗ್ಬೇಕು. Definitely. So this is a part of the investigation. Right. ಅಲ್ಲ ಸರ್, ಬಸವರಾಜ್ ಮಾಲ್ಗತ್ತಿ ಅವರಿಗೆ ಡಾಕ್ಟರ್ ದಿನೇಶ್ ರಾವ್ ಇಬ್ಬರಿಗೂ ಇದೇ ಪ್ರಶ್ನೆ. ಸರ್, ನೀರಲ್ಲಿ ಬಿದ್ದೋಯ್ತು ಸರ್. ಇಲ್ಲಿ ಗಾಡಿ ಮೇಲೆ ಒಂದು ಫೊರೆನ್ಸಿಕ್ ಆಗಬೇಕು, ಬಾಡಿ ಮೇಲೂ ಒಂದು ಫೊರೆನ್ಸಿಕ್ ಆಗಬೇಕು ಸರ್. ನೀರಿನಲ್ಲಿ ಬಿದ್ದಿರೋದ್ರಿಂದ ಒಂದು ತನಿಖಾಧಿಕಾರಿಗೆ ಇರುವಂತಹ ಅಡಿಷನಲ್ ಸವಾಲ್ಗಳೇನು ನಿಮ್ಮ ದೃಷ್ಟಿಯಲ್ಲಿ? ಎಲ್ಲ ನೀರಲ್ಲಿದೆ ಸರ್. ಫಿಂಗರ್ ಪ್ರಿಂಟ್ ಆನ್ ದ ಬಾಡಿ, ಪ್ರಾಬಬ್ಲಿ ಆನ್ ದ ವೆಹಿಕಲ್, ಇವೆಲ್ಲ ಅಲ್ಲಿಂದ ಶುರು ಮಾಡಿ ಚಾನ್ಸೇ ಇಲ್ಲ. ಈಗ ಡ್ರೌನಿಂಗ್ ಕೇಸ್ನಲ್ಲಿ ಏನಾಗ್ತದೆ, ನಾವು ಅನೇಕ ಕೇಸ್ಗಳು ನೋಡಿದ್ದೇವೆ. ಕೆಲವೊಂದು ಬಾವಿಯಲ್ಲಿ ಬೀಳುವಾಗ ಜಿಗಿಯುವಾಗಲೇ ಗಾಬರಿಯಾಗಿ ಕೆಲವೊಬ್ಬರು ಸತ್ತಿರ್ತಾರೆ. ಆ ಬಾಡಿ ಮೇಲೆ ತೇಲ್ತಿರ್ತದೆ, ಮುಳುಗೋದೇ ಇಲ್ಲ ಅದು. ಎತ್ತರ ಇತ್ತು ಬಾವಿ ಅಂದ್ರೆ ಆ ನೀರಿಗೆ ಟಚ್ ಆಗೋದ್ರೊಳಗೆ ಅವನು ಜೀವ ಹೋಗಿರ್ತದೆ. ಸೊ ಅದು ತೇಲ್ತಿರ್ತದೆ. ಕೆಲವೊಬ್ಬರು ಅಂತ ತಿಳ್ಕೊತಾರೆ ಹೊಡೆದು ಮೇಲೆ ಒಗೆದಿದ್ದಾರೆ ಅಂತ, ಕೆಲವೊಬ್ಬರು ಸಂಶಯ ಪಡ್ತಾರೆ. ಕೆಲವೊಂದು ಡೆಡ್ ಬಾಡಿ ಒಳಗೆ ಮುಳುಗಿದ್ರೆ ಮಿನಿಮಮ್ 3 ಡೇಸ್ನಲ್ಲಿ ಅದು ಮೇಲೆ ಬರ್ತದೆ. 2ನೇ ದಿವಸ ಅದು ಮೇಲೆ ಬರ್ತದೆ, ಅಲ್ಲಿವರೆಗೆ ಬರೋದೇ ಇಲ್ಲ. ಸೊ ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ಒಳಗೆ ಹೋಗಿ ಅದು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಕೇಸಿನಲ್ಲಿ ಹಾಗೆ ಆಗಿದೆ. ಕಾರಲ್ಲಿ ರಿಸ್ಟ್ರಿಕ್ಟ್ ಆಗಿದ್ರಿಂದ ಬಾಡಿ ಮೇಲೆ ಬಂದಿರ್ಲಿಕ್ಕಿಲ್ಲ. ಆನಂತರ ಆ ಕಾರಲ್ಲಿ ಇರುವಂತ ವ್ಯಕ್ತಿಗಳು ಏನು ಇದ್ದಾರೆ, ನೀವು ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕ್ಲಿ, ಗಾಡಿ ಡೆಡ್ ಬಾಡಿ ಹಾಕಿ ಹಿಂದೆ ಬಂತು. ಅಲ್ಲ ಸರ್, ಅಲ್ಲಿ 2 ಪ್ರಶ್ನೆ ಇದೆ ಸರ್. ಸೀಟ್ ಬೆಲ್ಟ್ ಕರೆಕ್ಟ್ ಆಗಿ ಹಾಕೋ ರೀತಿನಲ್ಲಿ ಹಾಕಿದ್ರೆ ಸೀಟ್ ಇಂದ ಅಲ್ಲಾಡೋ ಚಾನ್ಸೇ ಇಲ್ಲ ಸರ್. ಅವ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಹಾಕಿದ್ದಾರೆ ಸರ್. ನಾನು ಏರ್ ಬ್ಯಾಗ್ ಓಪನ್ ಆಗಿದೆ ಅಂದ್ರೆ ಹಿಂದಿಂದ ಹಾಕಿದ್ದಾರೆ ಸರ್. ಲ್ಯಾಚ್ ಆಗಿದೆ, ಸೀಟ್ ಬೆಲ್ಟ್ ಲಾಕ್ ಆಗಿದೆ. DCP ಟ್ರಾಫಿಕ್ ಆಗಿ ಕೆಲಸ ಮಾಡಿದ್ದಾರೆ, ಅನೇಕ ಕೇಸ್ಗಳು ನೋಡಿದ್ದೇವೆ. ಇಲ್ಲೇ ಸಿಟಿಯಲ್ಲಿನೇ ಕೆಲವೊಬ್ರು ಹಾಕೋದಿಲ್ಲ. ಮುಂದೆ ಪೊಲೀಸ್ ಬರೋರು ಅದು ನ್ಯೂಸೆನ್ಸ್ ಅಂತ ಕೆಳಗೆ ಸೀಟಿಗೆ ಸಿಗ್ತಾರೆ. ಸೊ ಆತರ ಈವನ್ ಹಳ್ಳಿಯಲ್ಲಂತೂ ಇಟ್ ಈಸ್ ಕಾಮನ್. ಅದರಲ್ಲಿ VIP ಮಕ್ಕಳಂತೂ ಅದು ಯಾರು ಹಾಕೋದೇ ಇಲ್ಲ ನನ್ನ ಲೆಕ್ಕದಲ್ಲಿ. ಮನಸ್ಥಿತಿ, ಯಾರು ಕೇಸು ಹಾಕೋದಿಲ್ಲ, ಅವರಿಗೆ ಯಾರು ಕೇಳೋದು ಇಲ್ಲ ಹಳ್ಳಿಯಲ್ಲಿ, ತಾಲೂಕಾ ಲೆವೆಲ್ ಹೇಳೋದು ನಾನು. ಸೊ ಹೀಗಾಗಿ ಹಾಕೋ ಚಾನ್ಸ್ ಬಹಳ ರೇರು. ಹೀಗಾಗಿ ಅದು ಡೆಡ್ ಬಾಡಿ ಹಿಂದೆ ಬರ್ಲಿಕ್ಕೂ ಚಾನ್ಸ್ ಇದೆ, ಅದರಲ್ಲೇನು ನೋ ಡೌಟ್. ಇನ್ನೊಂದೇನಂದ್ರೆ ಅಲ್ಲಿ ಮೊಬೈಲ್ ಒಂದು ಸಿಕ್ಕಿದೆ ಕೆಳಗಡೆ, ಏನು ಕೆಳಗಡೆ ಮೊಬೈಲ್ ಇತ್ತಂತೆ. ಮೊಬೈಲ್ ನಮಗೆ ಪ್ರತಿಯೊಂದು ಕೇಸ್ನಲ್ಲಿ ನೀವು ಮೊಬೈಲ್ನಲ್ಲಿ ಬಹಳ ಇಂಪಾರ್ಟೆಂಟ್ ನಮಗೆ ತನಿಖೆ ಸರ್. ಎಲ್ಲ ಮಟೀರಿಯಲ್ ಅದರಲ್ಲಿ ಸಿಕ್ತು, ಒಂಥರ ರೆಡಿಮೇಡ್ ಫುಡ್ ಸಿಕ್ಕಂಗೆ. ಅದು ಲಾಸ್ಟ್ ಕಾಲ್ ಯಾರು ಬಂದಿತ್ತು, ಯಾರ ಜೊತೆ ಮಾತಾಡ್ದ, ಏನ್ ಮಾತಾಡ್ದ, ಎಲ್ಲೆಲ್ಲಿ ಓಡಾಡೋದು, ಟವರ್ ಲೊಕೇಶನ್ ಸಿಗ್ತದೆ, ಎಷ್ಟು ಮಂದಿ ಆ ಟೈಮ್ನಲ್ಲಿ ಕಾಲ್ ಮಾಡಿದ್ರು, ಯಾಕೆ ಮಾಡಿದ್ರು, ಏನು, ಇವೆಲ್ಲ ಪ್ರತಿಯೊಂದು ನಾವು ಇಂಟ್ರೋಗೇಷನ್. ಇಲ್ಲೊಂದು ಕನ್ಫ್ಯೂಷನ್ ಇದೆ ಸರ್ ಮಾಲ್ಗತ್ತಿ ಸರ್. ಹೇಳಿ. ಫೋನ್ ಆಫ್ ಆಗೋದು ಶಿವಮೊಗ್ಗದಲ್ಲಿ ಅಂದ್ರೆ ಸರ್ ಅರೌಂಡ್ 12 o'clock ಫೋನ್ ಆಫ್ ಆಗಿದೆ ಅಂತ ನಮಗೆ ಸಿಕ್ಕಿರೋ ಮಾಹಿತಿ ಸರ್. 9:45 ಗೌರಿಗದ್ದೆಯಿಂದ ಶುರು ಮಾಡಿದ್ರೆ ಅರೌಂಡ್ 12 o'clock ಅವರು ಶಿವಮೊಗ್ಗದ ಆಸ್ಪಾಸಲ್ಲೇ ಇರ್ತಾರೆ. ಶಿವಮೊಗ್ಗದಲ್ಲೇ ಆಫ್ ಆಗ್ಬಿಡುತ್ತೆ ಸರ್ ಫೋನು. ಆದ್ರೆ ನ್ಯಾಮ್ತಿನಲ್ಲಿ ಬಂದು ಆಕ್ಸಿಡೆಂಟ್ ಆಗೋದು, ಇದರಲ್ಲೂ ಒಂದು ನಿಗೂಢತೆ ಇದೆ ಸರ್. ಅಲ್ಲ, ಅದೇ ಅದು ಏನಾದ್ರೂ ಈಗ ನಾವು 2 ಆಂಗಲ್ದಲ್ಲಿ ನೋಡಬೇಕು. ಈ ಹಗ್ಗ ನೋಡಿದ್ವಿ, ನೀವು ಹೇಳೋ ಟೈಮಿಂಗ್ ನೋಡಿದ್ವಿ. ಅದು ನಮಗೆ ಎಲ್ಲ ಇದನ್ನ ಖಚಿತವಾದ ಮಾಹಿತಿ ನಮಗೆ ಬರಬೇಕಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಯಾವ ಟೈಮಿಗೆ ಸತ್ತ ಅವನು, ಯಾವ ಟೈಮಿಗೆ ಸತ್ತ ಅನ್ನೋದು ಗೊತ್ತಾದ್ರೆ ನಮಗೆ ಡೆಫಿನೆಟ್ ಅದು ಗೊತ್ತಾಗ್ತದೆ. ಎಕ್ಸಾಕ್ಟ್ ಆಗಿ ಈ 10 ಗಂಟೆ 30 ನಿಮಿಷ ಸತ್ತಾನಂತ ಯಾರು ಡಾಕ್ಟರ್ ಹೇಳೋದಿಲ್ಲ. 1 ತಾಸು 2 ತಾಸು ಹಿಂದೆ ಮುಂದೆ ಹೇಳ್ತಾರೆ, ಅಪ್ರಾಕ್ಸಿಮೇಟ್ ಟೈಮ್ ಹೇಳಿಕೊಡ್ತಾರೆ. ನಾವು ಅದನ್ನ ಗೆಸ್ ಮಾಡಬಹುದು ಯಾವ ಟೈಮಿಗೆ ಆಗಿದೆ ಅಂತ. ಅಬ್ನಾರ್ಮಲ್ ಆಗಿ ಬೆಳಗ್ಗೆ ಆಗಿದ್ದು ಸಂಜೆಗೆ ಏನು ಹೇಳೋದಿಲ್ಲ ಅವರು, ಹಾಗೆ ಅಷ್ಟು ವೇರಿಯೇಷನ್ ಇರೋದಿಲ್ಲ. ಸೊ ಅದನ್ನ ಇಮಿಡಿಯೇಟ್ ಆಗಿ ನಾವು ಸಸ್ಪೆಕ್ಟ್ ಮಾಡಬಹುದು. ಸೇಮ್ ಕ್ವೆಶ್ಚನ್ಸ್ ಡಾಕ್ಟರ್ ದಿನೇಶ್ ರಾವ್. ಒಂದು ನೀರಲ್ಲಿ ಬಿದ್ದುಬಿಟ್ಟಿದೆ, ಅದು ಕಾರು ಅಷ್ಟೇ, ಬಾಡಿನೂ ಅಷ್ಟೇ. ಈಗ ಫಿಂಗರ್ ಪ್ರಿಂಟು ಅಂಡ್ ಅದರ್ ಫೊರೆನ್ಸಿಕ್ ಪಾಸಿಬಿಲಿಟೀಸ್ ಏನೇನಿತ್ತು ಅದೆಲ್ಲ ಕಡಿಮೆ ಆಗೋಯ್ತಾ, ಅದು ಇನ್ನಷ್ಟು ಸವಾಲಾಯ್ತಾ? ಈ ಮೊಬೈಲ್ದೊಂದು ಸರ್ ವಿಷಯ, ಆಫ್ ಆಗಿರೋದು ಎಲ್ಲೋ ಬೇರೆ ಕಡೆ, ಆಕ್ಸಿಡೆಂಟ್ ಆಗಿರೋದು ಬೇರೆ ಕಡೆ. ಇನ್ ಟರ್ಮ್ಸ್ ಆಫ್ ಮೊಬೈಲ್ ಡೇಟಾ ರಿಟ್ರೀವಲ್ ಸರ್,
ಯಾವ ರೀತಿ ಸವಾಲುಗಳಿದೆ? ಅಲ್ಲ ಡೆಫಿನೆಟ್ಲಿ ನೋಡಿ, ಒಂದು ಇದು ಮೊಬೈಲ್ ಆಫ್ ಆಗಿರೋದು ಒಂದೇ ಅಲ್ಲ, ಹಾಂ ಸರ್. ಇವರು ಲಾಸ್ಟ್ ಹೂ ಇಸ್ ಸೀನ್ ವಿತ್ ಹಿಮ್, the person who is seen with him, means who has seen him alive at the last stage, that he should be considered prime person for the investigation. ಒಂದು ಆಮೇಲೆ ಆಂಟಿಸಿಡೆಂಟ್ಸ್ ಬಿಫೋರ್ ದಿಸ್ ಪರ್ಟಿಕ್ಯುಲರ್ ಅಲೈಸ್ಡ್ ಇವೆಂಟ್ ಎಲ್ಲಿ ಹೋಗಿದ್ರು, ಅವರು ಯಾರನ್ನ ಭೇಟಿ ಮಾಡಿದ್ರು, ವಾಟ್ ಎಕ್ಸಾಕ್ಟ್ಲಿ ರಿಟ್ರೀವ್ಡ್, ಆಮೇಲೆ ಅಲ್ಲಿರ್ತಕ್ಕಂಥವ್ರು ಹೇಳ್ತಾ ಇರೋ ಸ್ಟೇಟ್ಮೆಂಟ್ಗೂ ಅಲ್ಲಿ CCTV ಇದೆಲ್ಲ ರಿಟ್ರೀವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸವಾಲಿದೆ ಸರ್, ಅಲ್ಲ ಗೌರಿ ಗದ್ದೆಗೆ ಏನೋ ಹೋಗಿದ್ದಾರೆ ಅಂತ ಅಲ್ಲಿ ಯಾರನ್ನ ಭೇಟಿ ಮಾಡಿದ್ರು, ಅಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ, ಅದಲ್ಲದೆ ಅಲ್ಲಿರ್ತ CCTV ರೆಕಾರ್ಡ್ ಇದು ಎಲ್ಲ ರಿಟ್ರೀವ್ ಮಾಡಬೇಕು, ಇಮಿಡಿಯೇಟ್ ಸೀಜರ್. ಅದಲ್ಲದೆ ಶಿವಮೊಗ್ಗದಲ್ಲಿ ಅಲ್ಲಿ ಯಾರನ್ನ ಭೇಟಿ ಮಾಡಿ ಎಲ್ಲಿ ಇಳ್ಕೊಂಡ್ರು. ಸೊ ಆ ಟೈಮ್ ಲೈನ್ ಆಫ್ ಇವೆಂಟ್ಸ್ ನೀವು ಒಂದು ರಫ್ ಲೈನ್ ಕೊಟ್ಟಿದ್ದೀರಿ, ಬಟ್ ಮಿನಿಟ್ ಟು ಮಿನಿಟ್ ತಗೊಳ್ಳೋದು ತುಂಬಾ ಉತ್ತಮ ಈ ಕೇಸ್. ಪೊಲೀಸ್ ಕೆಲಸ ಡೆಫಿನೆಟ್ಲಿ ಆ ಮಿನಿಟ್ ಟು ಮಿನಿಟ್ ತಗೊಂಡಾದಾಗ ಅಂಡ್ ರೆಕ್ರಿಯೇಷನ್ ಮಾಡಿದಾಗ ಡೆಫಿನೆಟ್ಲಿ ಮೆನಿ ಥಿಂಗ್ಸ್ ವಿಲ್ ಕಮ್ ಔಟ್. ಸರ್, ಈ ರೀಕ್ರಿಯೇಷನ್ ಅಂದ್ರಲ್ಲ, ಇಲ್ಲೇ ನನ್ನ ಪ್ರಶ್ನೆ ಇರೋದು ಸರ್. ಮರುಸೃಷ್ಟಿ ಅನ್ನೋದು ಪೊಲೀಸ್ ಅವರು ಸರ್ ನೀವ್ ಹೇಳ್ದಂಗೆ ಅಲ್ಲಿ ಹೋಗಿ ನಿಂತ ತಕ್ಷಣ ಅವರ ಸುತ್ತಮುತ್ತ ವಾತಾವರಣ ನೋಡಿ, ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. ಖಂಡಿತ ಗೊತ್ತಾಗ್ತದೆ. ಬಂತು ಈ ಬಹುಶಃ ಈ ಸ್ಪೀಡ್. ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ ಸರ್, ಪ್ಲೀಸ್. DK ರವಿ ಕೇಸ್ನಲ್ಲಿ ಸರ್ ನಮ್ಮ ಅವಾಗ ಕಮಿಷನರ್ MN ರೆಡ್ಡಿ ಅವರು ಇದ್ರು, ರೈಟ್ ಸರ್. ನಮಗೆ ಇಷ್ಟು ಅನುಭವ ಇರ್ತದಲ್ಲ, ಅದು ಡೆಡ್ ಬಾಡಿ ನೋಡಿಕೊಳ್ಳೆ ಇದು ಹೋಮೋಸೈಡು ಸೂಸೈಡು ಏನಾಗಿದ್ರು, ಹಾಗಾಗಿದೆ ಮರ್ಡರು ಏನೋ ಗೊತ್ತಾಗ್ಬಿಡುತ್ತೆ, ಒಂದು ಸೆನ್ಸ್ ಬಂದ್ಬಿಡುತ್ತೆ, ಗೊತ್ತಾಗ್ಬಿಡ್ತದೆ. ತಕ್ಷಣ ನೋಡಿ ನಮ್ಮ ಹೇಳ್ಬಿಟ್ರು, ನಮ್ಮ ಅದು ಕ್ಯಾಶುವಲ್ ಆಗಿ ರುಟೀನ್ ಆಗಿ ನಮ್ಮಲ್ಲಿ ಪ್ರೊಫೆಷನಲ್ ಸೊ ಇದು ಹ್ಯಾಂಗಿಂಗ್ ಅಪ್ಪ ಅಂತ ಅಂದ್ಬಿಡ್ತಾರೆ ನಮ್ಮ ಅದನ್ನೇ ದೊಡ್ಡ ಹೇಳಕ್ ಮಾಡ್ಬಿಟ್ರು. ಓ ಹ್ಯಾಂಗಿಂಗ್ ನೋಡ್ಲಾರ್ದ ಹೆಂಗ್ ಹೇಳಿದ್ರಿ. ಇದ್ರಲ್ಲಿನೂ ಡೆಡ್ ಬಾಡಿ ನೋಡಿದ ತಕ್ಷಣನೇ, ಆ ಸೀನ್ ಆಫ್ ಅಫೆನ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ನಮ್ಗೆ ಏನಾಗಿದೆ. ಅದು ನಾವು ಬಾಯಿ ಬಿಡೋದಿಲ್ಲ, ಬಿಟ್ರೆ ಅದು ಈಗ ಅವರು ಮರ್ಡರ್ ಕೇಸ್ ಅಂತ ಪ್ರಿಮೆಡಿಟೇಟೆಡ್ ಡಿಸೈಡ್ ಆಗ್ಬಿಡ್ತಾ ಇದ್ದಾರೆ, ಅಲಿಗೇಷನ್ ಶುರು ಮಾಡ್ತಾರೆ, ನಮ್ಮ ಮೇಲೆ ಬ್ಲೇಮ್ ಮಾಡಕ್ ಶುರು ಮಾಡ್ತಾರೆ. ಸೊ ಹೀಗಾಗಿ ಇವನ್ ಗೊತ್ತಿದ್ರು ಸಹ ನಾವು ಕಾಸ್ ಆಫ್ ಡೆತ್ ಎಲ್ಲಾನು ಗೊತ್ತಾಗ್ಬಿಡ್ತದೆ, ಏನಾಗಿದೆ ಏನಿಲ್ಲ ಅಂತ ಎಲ್ಲ ಗೊತ್ತಾದ್ರೂ ಸದ ನಾವು ಹೇಳಿ. ಇದರಲ್ಲಿ ಕಂಪ್ಲೇಂಟ್ ಏನು ಸಸ್ಪೆಕ್ಟ್ ಮಾಡ್ತಾರೆ, ನಾಟ್ ಓನ್ಲಿ ಸಸ್ಪೆಕ್ಟ್, ಡೇ 1 ಲಿಂದಾನೆ ಕಿಡ್ನಾಪ್ ಆಗಿದೆ, ಮರ್ಡರ್ ಆಗಿದೆ ಆಗಿರ್ಬಹುದು ಅಂತ ಅವರು ಗ್ಯಾಸ್ನಲ್ಲೇ ಅವರು ಬಹಳ ಎಮೋಷನಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದ ನೋಡಿದ್ವಿ ನಾವು. ಸೊ ಅದೆಲ್ಲ ನೋಡಿದ್ರೆ, ಈ ಸೀನ್ ಆಫ್ ಅಫೆನ್ಸ್ ನೋಡಿದ್ರೆ, ಇದನ್ನ ಹಗ್ಗ ನೋಡಿದ್ರೆ ಇದು ಮರ್ಡರ್ ಅಂತ ಈಗ ನಾವು ಸರ್. ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಸ್ವಲ್ಪ ಸೆನ್ಸಿಟಿವ್ ಪ್ರಶ್ನೆ ಇದೆ, ಬ್ರೇಕ್ ಆದ್ಮೇಲೆ ಕೇಳ್ತೀನಿ ಸರ್. ಅದಕ್ಕೂ ಮುಂಚೆ ಇನ್ನ 2 ವಿಷಯ ಸರ್. ಒಂದು, ಇಲ್ಲಿ CCTVಗಳ ಲಭ್ಯತೆ ಬಹಳ ಕಡಿಮೆ ಇದೆ. ಅರಣ್ಯ ಪ್ರದೇಶ, ಒಂದು ಕಡೆ ಎಲ್ಲೋ ಪೆಟ್ರೋಲ್ ಬಂಕ್, ಬಹುಶಃ ಇನ್ನೊಂದು 2 ಕಡೆ ಅಂಗಡಿಗಳಲ್ಲಿ ಇರುವಂತ ಸಾಧ್ಯತೆ ಇದೆ ಅಂತ ನನಗೆ ಗೊತ್ತಾಗಿದೆ ಸರ್. ಬಟ್ ಅಲ್ಲಿಂದ ಯಾವ ರೀತಿಯ ವಿಡಿಯೋ ಎವಿಡೆನ್ಸ್ ಸಿಗುತ್ತೆ, ಇಟ್ಸ್ ಸ್ಟಿಲ್ ಅ ಕ್ವೆಶ್ಚನ್. ಸೆಕೆಂಡ್ ಸರ್, ಬಸವರಾಜ್ ಮಾಲ್ಗತ್ತಿ ಸರ್ ಹೇಳಿದ್ರು, ಬಾಡಿ ನೋಡಿದ ತಕ್ಷಣ ಎನ್ ಎಕ್ಸ್ಪೀರಿಯನ್ಸ್ ಪರ್ಸನ್, ಐದರ್ ವಿಧಿ ವಿಜ್ಞಾನ ತಜ್ಞರಾಗ್ಲಿ ಅಥವಾ ತನಿಖೆಯಲ್ಲಿ ತಮ್ಮ ಅನುಭವ ಇಟ್ಕೊಂಡಿರುವಂತ ಮಾಲ್ಗತ್ತಿ ಅವರಾಗ್ಲಿ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್. ಇಲ್ಲಿ ಬಹಳ ಫೌಲ್ ಪ್ಲೇಗೆ ಬಹಳ ಕಡಿಮೆ ಆಸ್ಪದ ಇದೆ, ಬಹುಶಃ ಇದು ಸೂಸೈಡ್, ಬಹುಶಃ ಇದು ಮರ್ಡರ್, ಬಹುಶಃ ಇದು ಆಕ್ಸಿಡೆಂಟ್, ಗೊತ್ತಾಗ್ಬಿಡುತ್ತೆ. ಇಲ್ಲಿ ಬಾಡಿ ನೋಡಿದಾಗ ಸರ್, ನಾನು ನೋಡಿದೆ, ತೋರಿಸೋ ಆಗಿಲ್ಲ ಸರ್, ಇಟ್ಸ್ ದ ರೂಲ್ ಆಫ್ ದ ಬ್ರಾಡ್ಕಾಸ್ಟಿಂಗ್, ಸೊ ಹಂಗಾಗಿ ನಾನು ತೋರಿಸ್ತಾ ಇಲ್ಲ. ಬಟ್ ನಾನು ಬಾಡಿ ನೋಡಿದಾಗ ಸರ್, ಚಂದ್ರು ಅವರ ದೃಶ್ಯಗಳನ್ನ ನೋಡಿದ್ರೆ, ಚಿತ್ರಗಳನ್ನ ನೋಡಿದ್ರೆ, ಫೋಟೋಸ್, ತಲೆ ತುಂಬಾ ಕೂದಲಿದೆ ಸರ್. ಐ ಮೀನ್, ಹಿ ಹ್ಯಾಸ್ ಅ ಹೆಡ್ ಫುಲ್ ಆಫ್ ಹೇರ್ಸ್. ಆದ್ರೆ ಆ ಬಾಡಿ ನೋಡಿದಾಗ ಸರ್, ದ ಫ್ರಂಟ್ ಪಾರ್ಟ್ ಇಟ್ ಸೀಮ್ಸ್ ಲೈಕ್ ಇಟ್ ಹ್ಯಾಸ್ ಬಾಲ್ಡೆಡ್ ಸರ್. ಅಂದ್ರೆ ಯಾವ್ದಾದ್ರು ಒಂದು ಕಟ್ ಮಾರ್ಕ್ ಅಥವಾ ಇನ್ನೊಂದು ಏನಾದ್ರು ಆದಾಗ ಆ ಪಾರ್ಟ್ ಅಲ್ಲಿ ಒಂದು ಬಾಲ್ಡ್ ಪ್ಯಾಚ್ ಉಳಿಯುತ್ತೆ ಸರ್. ಅದು ವಿತ್ ಗ್ರೇಟ್ ಡಿಫಿಕಲ್ಟಿ ಸರ್, ದಟ್ಸ್ ಅ ಬ್ಲರ್ಡ್ ಇಮೇಜ್. ನೀವು ಅದರಲ್ಲಿ ಬಹುಶಃ ಯು ಕ್ಯಾನ್ ಮೇಕ್ ಔಟ್ ಎನಿಥಿಂಗ್, ಟಿವಿ ಮೇಲೆ ಇದೆ ಅದು, ಬಟ್ ಅದರಲ್ಲಿ ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಬಟ್ ಈ 2 ಅಂಶಗಳ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಸರ್, ಬ್ರೇಕ್ ನಂತರ. ನೋಡ್ತೀರಿ, ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ವೆಲ್ಕಮ್ ಬ್ಯಾಕ್ ಸರ್. 2 ಪ್ರಶ್ನೆ ಕೇಳಿದೆ ಸರ್. ಒಂದು, CCTVಗಳ ಲಭ್ಯತೆಯ ಸಾಧ್ಯತೆ ಕಡಿಮೆ ಇದೆ. ಅರಣ್ಯ ಪ್ರದೇಶ, 1-2 ಕಡೆ ಕ್ಯಾಮ್ರಾ ಸಿಗ್ಬೋದು, ಫುಟೇಜ್ ಸಿಗ್ಬೋದು, ಸಿಗದೇನೂ ಇರ್ಬೋದು. ಹೌ ವಿಲ್ ದ್ಯಾಟ್ ಅಫೆಕ್ಟ್ ದಿ ಇನ್ವೆಸ್ಟಿಗೇಷನ್ ಸರ್? ಒಂದು ನೋಡಿ, ಈಗ CCTV ಇದೆ. ಈಗ ನಮ್ಮ ಮಾಲ್ಗತ್ತಿ ಸಾಹೇಬರು ಕಾಲದಲ್ಲಿ CCTV ಇರಲಿಲ್ಲ, ತನಿಖೆ ಆಗ್ತಿರ್ಲಿಲ್ವಾ? ಸೊ an intelligence and a professional investigator will grab whatever he requires for the case very easily. ಆಮೇಲೆ ಇದರಲ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ ಅಂದಮೇಲೆ ಇನ್ನೊಂದು, ದಿಸ್ ಪರ್ಟಿಕ್ಯುಲರ್ ಕಾರ್ ಏನಿದೆ ಚಂದ್ರು ಅನ್ನೋರು ಈಸ್ ನಾಟ್ ಎ ಸ್ಮಾಲ್ ಆರ್ಡಿನರಿ ಪರ್ಸನ್. ಐ ಡೋಂಟ್ ಥಿಂಕ್ ಅವ್ರನ್ನ ಐಡೆಂಟಿಫೈ ಮಾಡಿದ್ರು, ಅವ್ರ ಕಾರ್ ಹೋಗ್ತಾ ಇದೆ ಅಂತ ಆ ಥರ ಜಾಗದಲ್ಲಿ ಯಾರು ಬೇಕಾದರೂ ಐಡೆಂಟಿಫೈ ಮಾಡ್ತಾರೆ. ವಾಟ್ ಟೈಮ್ ದ ಕಾರ್ ಪಾಸ್ಡ್ ಅಂತ ಅಲ್ಲಿರೋ ಪಾಸರ್ ಬೈತೆ, ಇದು MLA ಸಾಹೇಬ್ರು ಕಾರ್ ಹೋಯ್ತು 10 ಗಂಟೆಗೆ ಅಂತ.
ಮೀನ್ಸ್ ಎನಿಬಡಿ ವಿಲ್ ಈ ಊರುಗಳಲ್ಲಿ ಆ ತರ ಕಲ್ಚರ್ ಇದೆ ಸರ್, ಎಲ್ರಿಗೂ ಗೊತ್ತು. ಹೌದು, ದಟ್ ಈಸ್ ಒನ್ ಹ್ಯೂಮನ್ ಇಂಟೆಲಿಜೆನ್ಸ್, ಡೆಫಿನೆಟ್ಲಿ ದೇ ವಿಲ್ ಡಿಪೆಂಡ್, ಅಂಡ್ ಎನಿ ಪ್ರೊಫೆಷನಲ್ ಇನ್ವೆಸ್ಟಿಗೇಟರ್ ವಿಲ್ ಈಸಿಲಿ ಅನಲೈಸ್ ದ ಸರ್ಕಮ್ಸ್ಟೆನ್ಸಸ್, ದಟ್ ಈಸ್ ಒನ್. ಆಮೇಲೆ ಅಲ್ಲದೆ CCTVಗಳು ಎಲ್ಲಿದೆ ಅಲ್ಲೇ ತಗೊಳ್ಳಿ. ಅಟ್ಲೀಸ್ಟ್ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರಿ ಟೈಮ್ ಲೈನ್ 11:15 9:45 12:45 ಅಂತ ಏನು ಹೇಳಿದ್ರಿ. 12:45ಗೆ ಒಂದು ನೀವು CCTV ರೆಕಾರ್ಡಿಂಗ್ ಸಿಕ್ತು ಅಂತ ಅನ್ಕೊಳ್ಳಿ, ಇನ್ನೊಂದು CCTV ಒಂದು 20 ಕಿಲೋಮೀಟರ್ ಆದ್ಮೇಲೆ ಸಿಕ್ತು, ದಟ್ ಈಸ್ ಅರೌಂಡ್ 1:15 ಅಂದ್ರೆ ಯು ಹ್ಯಾವ್ ಎ ವೆರಿ ಗುಡ್ ಕ್ಲೂ ದ ಡಿಸ್ಟೆನ್ಸ್ ಫ್ರಮ್ ದಿಸ್ CCTV ಟು ದಟ್ ಪರ್ಟಿಕ್ಯುಲರ್ CCTV ಅಂಡ್ ದ ಟೈಮ್ ಟೇಕನ್ ಫಾರ್ ಇಟ್ ಟು ಟ್ರಾವೆಲ್. ಹಾಗೆ ಯು ಕ್ಯಾನ್ ಬೈಂಡ್ ದ ಡಾಟ್ಸ್. ಅವಾಗ್ಲೇ ಮಾಲ್ಗತಿ ಸರ್ ಇನ್ನೊಂದು ಮಾತು ಹೇಳಿದ್ರು, ಹೊಟ್ಟೆನಲ್ಲಿರೋ ಊಟ ಅಂತ. ನೀವು ಅವಾಗ್ಲೇ ಹೇಳಿದ್ರಿ ಗಾಡಿ ಓಡಿಸ್ಬೇಕಾದ್ರೆ ತಡರಾತ್ರಿ ಆಗಿತ್ತು, ಮೇ ಬಿ ಹಿ ಡೋಸ್ಡ್ ಆಫ್. ಹೌದು, ತೂಕರಿಸ್ಬಿಟ್ರೇನೋ ಒಂದ್ ಸೆಕೆಂಡ್, ಇಮಿಡಿಯೇಟ್ ಆಗಿ ಆಫ್ ಬ್ಯಾಲೆನ್ಸ್, ಆಫ್ ರೋಡ್, ಕಲ್ಲು ಗುದ್ದಿದ್ರು, ಲಾಸ್ಟ್ ಕಂಟ್ರೋಲ್, ವೆಂಟ್ ಇನ್ ಟು ದ ವಾಟರ್. ಇದು ಒಂದು ಸಿನಾರಿಯೋ ಪಾಸಿಬಿಲಿಟಿ ಸರ್. ಈಗ ಊಟದ್ದು ಸರ್, ಸಂಬಡಿ ಕೂಡ ಮಿಕ್ಸ್ ಸಮಥಿಂಗ್ ಇನ್ ಸಮಥಿಂಗ್ ದಟ್ ಹಿ ಏಟ್ ಸರ್, ಏನಾದ್ರು ಮಿಕ್ಸ್ ಮಾಡಿರುವಂತ ಸಾಧ್ಯತೆ ಇದೆ. ಸೊ ಊಟದ ಪೋಸ್ಟ್ ಮಾರ್ಟಮ್ ಮೂಲಕ ಊಟದ ಪ್ರಾಪರ್ಟೀಸ್ ಅಲ್ಲ, ಡೆಫಿನೆಟ್ಲಿ ನೋಡಿ, ದ ಫುಡ್ ಇಸ್ ಕನ್ಸರ್ನ್, it has got lot of the state of the food ಅಂತೀವಿ ನಾವು. the state of the food in the stomach ಅಂದ್ರೆ ಯಾವ ಸ್ಥಿತಿನಲ್ಲಿ ಆಹಾರ ಹೊಟ್ಟೆನಲ್ಲಿದೆ ಅಂತ, ಆ ಆಧಾರದ ಮೇಲೆ ಆ ಊಟ ಎಲ್ಲಿ ತಿಂದ್ರು, ಆ ಊಟ ಯಾವ ತರ, ಇಸ್ ಇಟ್ ಎ ಪ್ರೋಟೀನ್ ಆರ್ ಎ ಕಾರ್ಬೋಹೈಡ್ರೇಟ್ ಅಂತ ನಾವು ವಿಲ್ ಅನಲೈಸ್, ಆರ್ ಎ ಫ್ರೂಟಿ ಮೆಟೀರಿಯಲ್. ಅದ ಆಧಾರದ ಮೇಲೆ ದ ಸ್ಟಮಕ್ ಎಂಪ್ಟಿಂಗ್ ಟೈಮ್ ಅಂತ ವಿ ಹ್ಯಾವ್ ಸರ್ಟನ್ ಸ್ಟ್ಯಾಂಡರ್ಡ್ಸ್, ದೋ ಇಟ್ ಮೇ ನಾಟ್ ಬಿ ವೆರಿ ಸ್ಪೆಸಿಫಿಕ್, ಬಟ್ ಡೆಫಿನೆಟ್ಲಿ ಇಟ್ ಗಿವ್ಸ್ ಅನ್ ಅಪ್ರಾಕ್ಸಿಮೇಟ್ ಟೈಮ್. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಊಟದ ಸ್ಟೇಟ್ ಆಫ್ ದ ಫುಡ್ ಇಸ್ ಸೆಮಿ ಡೈಜೆಸ್ಟೆಡ್, ಪಾರ್ಷಿಯಲಿ ಡೈಜೆಸ್ಟೆಡ್ ಆರ್ ಫುಲ್ಲಿ ಡೈಜೆಸ್ಟೆಡ್ ಅಂತ ನಾವು ಕೋಟ್ ಮಾಡ್ತೀವಿ, ಈ ಮೂರು ಅಂಶ, ಆರ್ ಇಟ್ಸ್ ಕಂಪ್ಲೀಟ್ಲಿ ಎಂಪ್ಟೀಡ್ ಅಂತ. ಸೊ ಈಗ ಡಿಯೋಡನಮ್ ಅಲ್ಲಿ ಇದೆಯೋ ಅಂದ್ರೆ ಸ್ಟೇಜಸ್ ಆಫ್ ಇಂಟೆಸ್ಟೈನ್ಸ್ ಇದೆ, ಯಾವ ಭಾಗದಲ್ಲಿ ಊಟ ಇದೆ, ಆ ಆಧಾರದ ಮೇಲೆ ದ ಟೈಮ್ ಆಫ್ ಡೆತ್ ಕ್ಯಾನ್ ಬಿ ಈಸಿಲಿ ಕ್ಯಾಲ್ಕುಲೇಟೆಡ್. ಹೇಗೆ ಅಂದ್ರೆ ಫ್ರಮ್ ದ ಲಾಸ್ಟ್ ಮೀಲ್, ಫಾರ್ ಎಕ್ಸಾಂಪಲ್ 11 ಗಂಟೆಗೆ ಅವನು ಏನಾದ್ರೂ ಶಿವಮೊಗ್ಗದಲ್ಲಿ ಏನಾದ್ರೂ ತಿಂದಿದ್ದಾರೆ ಅಂತ ಅನ್ಕೊಳ್ಳಿ, ಇಡ್ಲಿ ಏನೋ ತಿಂದಿದ್ದಾನೆ ಅಂತ, ಅವನು ಸತ್ತಾಗ ಅವನು ಹೊಟ್ಟೆನಲ್ಲಿ ಇಡ್ಲಿ ಅಂದ್ರೆ ಪರ್ಸೆ ಅಂದ್ರೆ ಇಡ್ಲಿ ಫುಲ್ ಅಂಶ ಇದ್ರೆ ಡೆಫಿನೆಟ್ಲಿ ವಿತ್ ಇನ್ ಹಾಫ್ ಅನ್ ಅವರ್ ಹಿ ಹ್ಯಾಸ್ ಡೈಡ್ ಅಂತ ಬರ್ತದೆ ನಾವು. ಇಲ್ಲ ಇಡ್ಲಿ ಪಾರ್ಷಿಯಲಿ ಡೈಜೆಸ್ಟ್ ಆಗಿದ್ರೆ 1 hour ಆದ್ಮೇಲೆ ಸತ್ತಿದ್ದಾನೆ ಅಂತ. ಇಲ್ಲ ಅದು ಫುಲ್ಲಿ ಡೈಜೆಸ್ಟೆಡ್ ಆದ್ರೆ 2 ರಿಂದ 3 ತಾಸು ನಂತರ ಸತ್ತಿದ್ದಾನೆ. ಇಲ್ಲ ಇಡ್ಲಿ ಇಲ್ಲದೇ ಇರಲಿಲ್ಲ ಅಂದ್ರೆ 3-4 ತಾಸು ನಂತರ ಸತ್ತಿದ್ದಾನೆ ಅಂತ. ಸಿ ದಿಸ್ ಈಸ್ ಹೌ ವಿ ಗಿವ್ ಅನ್ ಕ್ಲೂ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸಿ ದಿಸ್ ಈಸ್ ದ ಪಾಸಿಬಲ್ ಟೈಮ್ ಆಫ್ ಡೆತ್ ಅಂತ. ಸೊ ಸ್ಟೇಟ್ ಆಫ್ ಫುಡ್, ಆಮೇಲೆ ನೆಕ್ಸ್ಟ್ ಇಸ್ ಏನಾದ್ರೂ ಟಾಕ್ಸಿಕೆಂಟ್ ಮಿಕ್ಸ್ ಮಾಡಿದ್ದಾರೆ ಅಂತ. ಸೊ ದ ಕಂಟೆಂಟ್ಸ್ ವಿಲ್ ಬಿ ಟೇಕನ್ ಅಂಡ್ ಸೆಂಟ್ ಟು ದ ಫೋರೆನ್ಸಿಕ್ ಲ್ಯಾಬ್ to know what may be the possible toxin. So definitely that can be made. Sir, ಈಗ ಬಾಡಿ ಮೇಲೆ ಒಂದು ಫೋರೆನ್ಸಿಕ್ ನಡಿಬೇಕು, ಗಾಡಿ ಮೇಲೂ ಒಂದು ನಡಿಬೇಕು ಸರ್. ಡೆಫಿನೆಟ್ಲಿ ಅಲ್ಲ ಸರ್, ನನ್ನ ಪ್ರಶ್ನೆ ಇರೋದು ಸರ್, ಇಬ್ಬರಿಗೂ ಕೇಳ್ತಿದ್ದೇನೆ. ಈಗ ಸೆಕೆಂಡ್ ಪರ್ಸನ್ ಪ್ಯಾಸೆಂಜರ್ ಸೀಟ್ ಅಲ್ಲಿ ಕೂತಿದ್ರು ಅಂತ ಇಟ್ಕೊಂಡು, ದೇವರ್ ಕಿರಣ್ ಇದ್ರು, ಶಿವಮೊಗ್ಗದಲ್ಲಿ ಡ್ರಾಪ್ ಮಾಡಿದ್ರು ಸರ್. ಅವ್ರು ಕೂತಿದ್ದಾಗ ಆ ಸೀಟ್ ಮೇಲೆ ಅವರ ವೇಟ್ ಒಂದು ಇಂಪ್ರೆಷನ್ ಆಗ್ತದೆ ಸರ್. Is this detectable, sir? I know it is because there are all cushion seats. No. Cushions. Yes, the impressions. Andre, everybody's impression should be there on the chairs where they sit. No, I'm saying in a forensic way. Sada kanding nodidre the seat is back in its spot. No. That is unlikely. But DNA impression, DNA antu secret age irutte. But idralli adu see one thing, DNA in a decomposed body is unlikely. ಮ್ಯಾಕ್ಸಿಮಮ್ ಬೋನ್ ಮ್ಯಾರೋ ಇಂಥದ್ರಲ್ಲಿ ನಾವು ತೆಕ್ಕೊಳ್ತೇವೆ, ಬಟ್ ಸ್ಕಿನ್ನು ಇದರಲ್ಲೆಲ್ಲ ಡಿಕಂಪೋಸ್ ಆಗಿಬಿಟ್ಟಿರುತ್ತೆ. ಬೋನ್ ಮ್ಯಾರೋ ಒಂದೇ ಇದಕ್ಕೆ ಆಲ್ಟರ್ನೇಟಿವ್ DNA ಗೆ, ಬಟ್ ಅಲ್ಲಿ ಮುಟ್ಟಿರ್ತಕ್ಕಂಥದ್ದು ಇದು ಮಾಡಿರ್ತಕ್ಕಂಥ ಪ್ರಿಂಟ್ಸ್ ಆಗಲಿ DNA ಆಗಲಿ ಸಿಗುತ್ತಾ? ನಾಟ್ ಪಾಸಿಬಲ್ ಈ ಥರ ಕೇಸಸ್ ಅಲ್ಲಿ, ಅದು ಇಷ್ಟು ದಿನದ ನಂತರ. ಸೊ ಬಟ್ ಒನ್ ಥಿಂಗ್, ನಮಗೆ ಅಲ್ಲಿವರೆಗೂ ಹೋಗೋ ಅವಶ್ಯಕ ಇಲ್ಲ, ಬಿಕಾಸ್ ದಿ ಕ್ವಶನ್ ಆಫ್ ಐಡೆಂಟಿಟಿ ಹಸ್ ನೆವರ್ ಅರೈಸ್ಡ್ ಹಿಯರ್. ಕರೆಕ್ಟ್. ಹಿಯರ್ ದಿ ಕ್ವಶನ್ ಇಸ್ time of death and cause of death. So are the cause of death is consistent with an accident or not, or there are other injuries which is consistent with the possible suspicion from the family. ಅಷ್ಟೇ, ಅಷ್ಟು ಕೊರಪರೇಟ್ ಮಾಡಿದ್ರೆ ಇನ್ನು ಮಿಕ್ಕಿದ್ದು ಎಷ್ಟು ಗಂಟೆಗೆ ಹೋದ, ಎಲ್ಲಿ ಬಂದ, ಆಕ್ಸಿಡೆಂಟ್ ಯಾವ ರೀತಿ ಹೋಯ್ತು ಅಂತ ದಟ್ ಹೈಪೋಥೆಸಿಸ್ ಕ್ಯಾನ್ ಬಿ ಈಸಿಲಿ. ಸರ್ ವೆರಿ ಕ್ವಿಕ್ಲಿ ಸರ್, ನಾನು ಅವಾಗ್ಲೂ ಕೇಳಿದೆ ಹೇರ್ ಸರ್ ಇಟ್ಸ್ ನಾಟ್ ದೇರ್, ಇವರು ಹೇಳಿದ್ರು ಸ್ಕಿನ್ನೇ ಪೀಲ್ ಆಗಿರುವಂತ ಪ್ರಕರಣಗಳನ್ನ ನೋಡಿದ್ದೀವಿ. ಒಂದು ದಿಸ್ ಇಸ್ ಎ 5 days have elapsed. 5 ದಿನದ ನಂತರ ನಾನು ಹೇಳ್ದು ಡಿಸಲ್ಯೂಷನ್ ಮತ್ತೆ ಡಿಸ್ಕಲರೇಷನ್ ಅಂಡ್ ಡಿಸ್ಫಿಗರೇಷನ್ ಅಂತ, ದಿಸ್ ಆರ್ ದ ನಾರ್ಮಲ್ ಸ್ಟೇಜಸ್ ಆಫ್ ಡಿಕಂಪೋಸಿಷನ್. ಸೊ 5 ದಿನ ನಂತರ ಏನಾಗುತ್ತೆ, ಸ್ಕಿನ್ ವಿಲ್ ಬಿಕಮ್ ಸ್ಲಿಪೇಜ್ ಆಫ್ ಸ್ಕಿನ್ ಅಂತೀವಿ ನಾವು, ಡಿಗ್ಲೋವಿಂಗ್, ಬ್ಲಿಸ್ಟರ್ ಫಾರ್ಮೇಷನ್ಸ್ ನೀರಂಶಗಳು ಚರ್ಮದ ಕೆಳಗೆ ಸೇರ್ಬಿಟ್ಟು ಅದು ಗುಳ್ಳೆ ತರ ಆಕಾರದಲ್ಲಿ ಕಾಣಿಸುತ್ತೆ.
ಆಮೇಲೆ ಸ್ಕಿನ್ ಎಲ್ಲ ಆಚೆ ಬರ್ತಾ ಇರುತ್ತೆ, ದ ಬ್ಲಿಸ್ಟರ್ಸ್ ವಿಲ್ ಬಿ ಕಮಿಂಗ್ ಔಟ್. ಸೊ ಈ ತರ ಬಂದಾಗ ದ ಏರ್ ಫಾಲಿಕಲ್ಸ್ ಇರುತ್ತಲ್ಲ ದಟ್ ವಿಲ್ ಗೆಟ್ ಲೂಸನ್ಡ್. ಸೊ ಇವ್ರು ಎತ್ತದಾಗ ಇಲ್ಲ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಆಲ್ ದೋಸ್ ಸ್ಕಿಲ್ ವೇರ್ ಎವರ್ ದರ್ ಇಸ್ ಅ ಫ್ರಿಕ್ಷನ್ ದ ಏರ್ ವಿಲ್ ಕಮ್ ಔಟ್. That is the only possibility. So that also confirms, ನೋಡಿ, that's a very good sign to confirm that 5 ದಿನದಿಂದ ಸತ್ತ ಅಂತ. Yes. Yes, this is how we analyze. ಡ್ಯೂರೇಷನ್ ಅಲ್ಲಿ ನಿಗದಿಪಡಿಸಬಹುದು, ಸಮಯಾವಧಿಯೇ ನಮಗೆ ಸೂಚನೆ ಸರ್. 5 ದಿನದಿಂದ ಸತ್ತ ನೋಡಿ, the air is easily pulled out. ಬಂದ್ಬಿಡ್ತಾ ಇದೆ. ಹೌದು, ಇದು 2 ದಿನದಲ್ಲಿ ಬರುತ್ತಾ? ಬರೋದಿಲ್ಲ. ಮಾಲ್ಗತಿ ಸರ್, ಇನ್ನೊಂದು ಏನಿದೆ ಅಂದ್ರೆ ಅಲ್ಲಿ ನೀರಲ್ಲಿ ಬಿದ್ದಾಗ ಕೆಲವೊಂದು ಜಲಚರ ಪ್ರಾಣಿಗಳಿರ್ತವೆ. ಆ ಪ್ರಾಣಿಗಳು ಯಾವ್ದು ಸಾಫ್ಟ್, ಇನ್ನೊಂದು ಕಿವಿ ಕಚ್ಚಿದೆ ಅಂತೆಲ್ಲ ವರದಿಗಳಿದ್ದಾರೆ. ತುಟಿ ಕಚ್ಚಿರ್ತವೆ, ಎಲ್ಲಿ ಸಾಫ್ಟ್ ಇರ್ತದೆ ಮೂಗು ಕಚ್ಚಿರ್ತದೆ, ಎಲ್ಲೆಲ್ಲಿ ಸಾಫ್ಟ್ ಇದು ಇರ್ತದೆ ಅಲ್ಲೆಲ್ಲಿ ಜಲಚರ ಪ್ರಾಣಿ ಕಚ್ಚುವಂತ ನೋಡಿದಿರ ಅಂತವು ಇರ್ತವೆ. ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾವುದೇ ಡಾಕ್ಟರ್ ಜೊತೆಗೆ ನಾವು ಇದರಲ್ಲಿ VIP ಇರೋದ್ರಿಂದ ನಾವು ಕ್ಯೂರಿಯಾಸಿಟಿ ಇರ್ತದೆ. ನಾವು ಡಾಕ್ಟರ್ಗೆ ಹೋಗಿ ಮಾಡಿದ ತಕ್ಷಣ ಕೇಳ್ತೀವಿ, ಏನು ಡಾಕ್ಟರ್ ಏನಾಗಿದೆ, ಯು ವಿಲ್ ಕಮ್ ಟು ನೋ ದ ರೀಸನ್. ಸೊ ಅವರು ಏನು ಡಿಸ್ಕ್ಲೋಸ್ ಮಾಡೋಕೆ ಹೋಗಬೇಡಿ, ಹಿಂಗಾಗಿದೆ ಅಂತ ನಮಗೆ ಹೇಳ್ತಾರೆ. ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ನಮಗೆ ಅವ್ರಿಗೆ. ಸೊ ಹೇಳ್ತಾರೆ, ನಾವು ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ ಅನ್ಲೆಸ್. ಆದರೆ ರೂಲ್ ಪ್ರಕಾರ ವಿತಿನ್ 48 ಅವರ್ಸ್ನಲ್ಲಿ ಪ್ರಾವಿಷನ್ ಸರ್ಟಿಫಿಕೇಟ್ ಕೊಡಬೇಕಂತ ರೂಲ್ ಇದೆ. ಡಾಕ್ಟರ್ ನಮಗೆ 48 ಗಂಟೆಯಲ್ಲಿ ಪ್ರಾವಿಷನಲ್. ಈಗ ವಿಶ್ರಾ ಒಳಗಿಂದ ಪೂಜೆ, ಒಳಗಿಂದು ಫುಡ್, ಕೆಳಗಿನ ಅದ್ರ ಬಗ್ಗೆ ಅವರು ಇದಕ್ಕೆ ಕಳಿಸ್ತಾರೆ, ಎಕ್ಸ್ಪರ್ಟ್ ಫಾರೆನ್ಸಿಕ್ ಕಳಿಸ್ತಾರೆ, ಅದನ್ನು ಪ್ರಿಸರ್ವ್ ಮಾಡಿರ್ತಾರೆ. ಅದರಲ್ಲಿ ಏನಾದರೂ ಸಿಕ್ತೋ ಹೇಗೋ ಅಂತ ಅನ್ನೋದು ಡಿಟೇಲ್ ತಗೊಳ್ಬೇಕಾದ್ರೆ ಅದನ್ನ ರಿಪೋರ್ಟ್ ಬಂದ್ಮೇಲೆ ಅವಾಗ ಒಂದು 5-6 ದಿವಸ ಆದ್ಮೇಲೆ. ಇನ್ನೊಂದು ಸರ್, ಇದೊಂದು ಸ್ವಲ್ಪ ಸೆನ್ಸಿಟಿವ್ ಪ್ರಶ್ನೆ ಇದೆ. ಇದು ಒಂದೇ ಕೇಳ್ತೀನಿ ಸರ್, ಕೋಡೆದಾಗ ಕೇಳ್ತೀನಿ ಸರ್. ಸರ್, ಕೆಲವು ಫ್ಯಾಮಿಲಿ ಮೆಂಬರ್ಸ್ ಇದೆಲ್ಲ ಆಗೋದಕ್ಕೂ ಮುಂಚೆ, ಬಾಡಿ ಸಿಗೋದಕ್ಕೂ ಮುಂಚೆನೆ ಕಿಡ್ನಾಪು ಹಾಗೆ ಹೀಗೆ ಅಂತ ತಮ್ಮ ಸಂಶಯವನ್ನ ವ್ಯಕ್ತಪಡಿಸಿದ್ರು ಸರ್. ಅಲ್ಲಿಗೆ ಮೋಟಿವ್ ಇರೋ ಸಾಧ್ಯತೆ ಕೂಡ ಅವರಿಗೆ ಗೊತ್ತಿರುತ್ತೆ ಸರ್. ಮೋಟಿವ್ ಬಗ್ಗೆ ಮಾತಾಡ್ತಿದ್ದೀನಿ. ಇಲ್ಲ, ಅದು ನಾವೀಗ ಅಡ್ವಾನ್ಸ್ ಆಗಿ ಇಲ್ಲಿ ಊಹಾಪೋಹ ಕೇಳ್ಕೊಂಡು ನಾವು ಹೇಳಿದ್ರೆ ಅದು ತಪ್ಪಾಗ್ತದೆ. ಅವ್ರಿಗೆ ದುಃಖದಲ್ಲಿ ಇರ್ತಾರೆ, ನಾವೇನಾದ್ರೂ ಟಾರ್ಗೆಟ್ ಮಾಡಿದ್ರೆ ಅದು ಸರಿ ಅನ್ಸೋದಿಲ್ಲ. ತನಿಖೆ ಅಂತ ಬಂದ್ಮೇಲೆ ಅದೇ ಆಲ್ಸೋ ಬಿ ಕ್ವಶ್ಚನ್ ಅಂಡ್ ಎಕ್ಸಾಮಿನ್ಡ್, ಅದರಲ್ಲಿ ಸಂಶಯ ಇಲ್ಲ. ಅವ್ರು ಹೇಳಿರ್ತಕ್ಕಂಥ ಕೆಲವು, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗ ಕಿಡ್ನಾಪ್ ಅಂತ ಹೇಳ್ತಿದ್ದಾರೆ, ದಟ್ ಮೀನ್ಸ್ ಯು ಶುಡ್ ಹ್ಯಾವ್ ಸಮ್ ಐಡಿಯಾ ವೈ ದ ಕಿಡ್ನಾಪ್, ಯಾಕೆ ಆಗಬಹುದು ಕಿಡ್ನಾಪ್, ದಟ್ ಮೇ ಹೆಲ್ಪ್ ದ ಇನ್ವೆಸ್ಟಿಗೇಷನ್ ಆಲ್ಸೋ. ಸೊ ಅದಕ್ಕೆ ತನಿಖಾದಾರಿ ಇದಾರಲ್ಲ, ಯಾವುದೇ ಪೂರ್ವಾಗ್ರಹ ಪೀಡಿತ ಇಲ್ಲದೆ ವಿತೌಟ್ ಪ್ರೆಜುಡಿಸ್ ಅಂತೀವಿ ನಾವು, ಯು ಶುಡ್ ಕನ್ಸಿಡರ್ ಆಲ್ ಅಂಡ್ ಎಕ್ಸಾಮಿನ್ ಈಚ್ ಅಂಡ್ ಎವ್ರಿ ಪರ್ಸನ್ ಇರ್ರೆಸ್ಪೆಕ್ಟಿವ್ ಹಿಸ್ ಕನೆಕ್ಷನ್ಸ್ ಆರ್ ರಿಲೇಷನ್ ಟು ದ ಡಿಸೀಸ್ಡ್. ನನ್ನ ಲೆಕ್ಕದಲ್ಲಿ ಅವ್ರು ಮಾತಾಡಿದ್ ನೋಡಿದ್ರೆ ಕೊರಳಲ್ಲಿ ಯಾವಾಗಲೂ ಇದ್ರದ್ದು ಕೇಸರಿ ಶಾಲ ಹಾಕ್ತಾ ಇದ್ರು, ಮತ್ತೆ ಓಮಿನಿ ಟೆಂಪೋ ಬಂತು. ಇವೆಲ್ಲ ನೋಡಿದ್ರೆ ಅದು ಯಾರು ಯೂಸ್ ಮಾಡ್ತಾರೋ ಎಲ್ಲರಿಗೂ ಗೊತ್ತಿದೆ. ಹೆಚ್ಚು ಬಹು ಆಯಾಮಗಳಲ್ಲಿ ಹಿ ಮಸ್ಟ್ ಬಿ ನೋ ದ ರೀಸನ್. ನನ್ನ ಲೆಕ್ಕದಲ್ಲಿ ಅವರು ಅಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತಾರೆ ಅಂದ್ರೆ ರೀಸನ್ ಗೊತ್ತಿರಬಹುದು. ಸೊ ಕ್ರಮೇಣ ದುಃಖದಲ್ಲಿ ಏನು ಹೇಳಕ್ಕಿಲ್ಲ, ಆಮೇಲೆ ಹೇಳ್ಬಹುದು ಮೋಸ್ಟ್ಲಿ. ಅದು ತನಿಖೆಯಲ್ಲೂ ಆಗಬಹುದು, ಅವ್ರನ್ನು ತನಿಖೆಗೆ ಒಳಪಡಿಸುವಂತ ಸಾಧ್ಯತೆ ಮಾತಾಡ್ತಾರೆ, ಅದೆಲ್ಲ ಕೇಳ್ತಾರೆ, ಎಲ್ಲ ಇಂಟ್ರಾಗೇಷನ್ ಸರ್. ವೆರಿ ಕ್ವಿಕ್ಲಿ ಸರ್, FIR ನಲ್ಲಿ 302 ಇದೆ ಸರ್. ಎಸ್, ಖಂಡಿತ 302 ಯಾಕೆ ಮಾಡಿದ್ದಾರೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಯೂಶುವಲ್ ನಾವೇನ್ ಮಾಡ್ತೇವೆ, ಏನಾದ್ರು ಅನ್ನೋನ್ ಡೆತ್ ಆದ್ರು, ಸಸ್ಪಿಷಿಯಸ್ ಡೆತ್ ಅಥವಾ 174 ಸಿ ಮಾಡೋದು. ಹೌದು, ಸಿ ಮಾಡ್ಕೋತೀವಿ. 174 ಸಿ ಮಾಡಿ ಮರಣದಲ್ಲಿ ನಮಗೆ ಹಿಂಗ್ ಕಂಡು ಬರ್ತದೆ, ಆದ್ರೂ ನಮಗೆ ಅನ್ಯಾಚುರಲ್ ಡೆತ್, ಆದ್ರೂ ನಮಗೆ ಮರಣದ ಬಗ್ಗೆ ಸಂಶಯ ಇದೆ, ಕೊಲೆ ಆಗಿರ್ಬೋದಂತ ಸಂಶಯ ಇದೆ ಅಂದಾಗ ನಾವು ಸಿ ಮಾಡ್ಕೋತೀವಿ, 174 ಸಿ ಮಾಡ್ಕೋತೀವಿ. ಇದು ಇವರು ಕ್ಲಿಯರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಲೆ ಆಗಿದೆ ಅಂತ. ಕೊಲೆ ಕಿಡ್ನಾಪ್ ಮಾಡಿದ್ದಾರೆ, ಕೊಲೆ ಆಗಿದೆ ಅಂತ ಹೇಳೋದು ಕ್ಲಿಯರ್ ಕಂಪ್ಲೇಂಟ್ ಕೊಟ್ಟ 302 ಮಾಡಲೇಬೇಕಾಗ್ತದೆ, ಪ್ರಶ್ನೆನೇ ಇಲ್ಲ. ಸರ್, ಇಬ್ಬರಿಗೂ ಧನ್ಯವಾದ ಸರ್ ನಿಮ್ಮ ಸಮಯಕ್ಕಾಗಿ. ಅಲ್ಲ ಸರ್, ಈ ಪ್ರಕರಣದಲ್ಲಿ ಸತ್ಯ ಹೊರಗೆ ಬರಬೇಕು, ಕುಟುಂಬಕ್ಕೆ ನೋವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಭಗವಂತ, ನ್ಯಾಯನೂ ಕೊಟ್ಟು ಒಂದು ರೀತಿಯಲ್ಲಿ ಚಂದ್ರುವಿಗೂ ತೃಪ್ತಿ ತರುವಂತ ತನಿಖೆ ಇಲ್ಲಿ ನಡೀಲಿ. News18 ಕಳಕಳಿ ಏನು ಅಂದ್ರೆ, ನೀವು ಸೀಟ್ ಬೆಲ್ಟ್ ಹೆಂಗೆ ಹಾಕ್ಬೇಕೋ ಹಂಗೆ ಹಾಕಿ, ನಿಮ್ಮ ಪ್ರಾಣನೂ ಉಳಿಬಹುದು, ನಿಮ್ಮ ಕುಟುಂಬಕ್ಕೆ ನೋವು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ನೋಡ್ತೀರಿ News18. ಇದರಲ್ಲಿ ಕೊನೆಯ ಒಂದು ಮಾತು ಹೇಳಬೇಕಾದ್ರೆ, ಪೊಲೀಸರು ಬೇಗ ತನಿಖೆ ಮಾಡಬೇಕು, ಬಹಳ ಕ್ಯೂರಿಯಾಸಿಟಿ ಇದೆ. ಸೊ ನಾಳೆ ಫ್ಯೂಚರ್ದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಇದಾವೆ. ಅದಕ್ಕೆ ಕೂಡಲೇ ಅದನ್ನ ಡಿಸ್ಕ್ಲೋಸ್ ಮಾಡಿ, ಅಕಸ್ಮಾತ್ ಕೊಲೆನೇ ಆಗಿದ್ರೆ ಖಂಡಿತವಾಗಿ ಅವರ ತಕ್ಷಣ ಹಿಡಿಬೇಕು. ಭಾವುಕ ಭಾವನಾತ್ಮಕ ಪರಿಸ್ಥಿತಿ ಇದೆ ಸರ್. 20 ಟೀಮ್ ಮಾಡಿ ಅಲ್ಲಿ ಇದ್ದಲ್ಲಿ ಪಾತಾಳದಲ್ಲಿ ಇದ್ದು ಹಿಡ್ಕೊಂಡ್ ಬಂದು ಹಾಕ್ಬೇಕು.
ಏನಾದ್ರು ಅನ್ಯಾಚುರಲ್ ಆಗಿ ಏನಾದ್ರು ಆಗಿದ್ದರೆ ಪಾಯಿಂಟ್ ಸರ್ ಥ್ಯಾಂಕ್ ಯು ಡಾಕ್ಟರ್ ದಿನೇಶ್ ರಾವ್, you. ಥ್ಯಾಂಕ್ ಯು ಬಸವರಾಜ್ ಮಾಲ್ಗತ್ತಿ ಸರ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಾಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.